अभ्रमं भङ्गरहितं भजनं विमलं सदा आनन्दतीर्थमधुरं भजे तापत्रयामहं मोहोऽपि यत्प्रसादेन मुकुन्दशयनायते राजराजायते वित्तो राघवेन्द्रं तमाश्रये आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀ ಹರಿವಾಯುಗಳ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಗುರು ಸಾರ್ವಭೌಮರ ಮಧ್ಯಾರಾಧನಾ ಪರ್ವಕಾಲದಲ್ಲಿ ಗುರು ಸಾರ್ವಭೌಮರ ಬಗ್ಗೆ ಸ್ಮರಣೆಯೂ ಮಾಡಬೇಕು. ಅಷ್ಟಾವಧಾನ ಸೇವೆ ನಡೀತಾ ಇದೆ. ಆದ್ದರಿಂದ ಸಚ್ಚಾಸ್ತ್ರದ ವಿಷಯಗಳನ್ನು ದೇವರಲ್ಲಿ ಸಮರ್ಪಣೆಯೂ ಮಾಡಬೇಕು. ಆ ಕಾರಣದಿಂದ ಕೆಲವು ವಿಷಯಗಳು ಗುರುಗುಣ ಸ್ತವನದಲ್ಲಿ ಬಂದಂತೆ ನಿನ್ನೆ ಒಂದೆರಡು ನೋಡಿದ್ವಿ. ಇವತ್ತು ಕೂಡ ಗುರುಗುಣ ಸ್ತವನದ ಮಾತುಗಳನ್ನು ಅನುಸಂಧಾನ ಮಾಡ್ತಾ ಇದ್ದೇನೆ. ವಾದೀಶ್ವರ ತೀರ್ಥರು ಗುರುಗಳ ಗುಣಗಳನ್ನು ವರ್ಣನೆ ಮಾಡ್ತೇನೆ ಅಂತ ಪ್ರಾರಂಭ ಮಾಡಿ ಗುರುಗಳ ಗ್ರಂಥಗಳನ್ನು ವರ್ಣನೆ ಮಾಡಿದ್ದಾರೆ. ಗುಣವರ್ಣನೆ ಮಾಡೋದು, ಗ್ರಂಥ ವರ್ಣನೆ ಮಾಡೋದು ಬೇರೆ ಬೇರೆ ಅಂತ ನಮಗನಿಸ್ತದೆ. ವಾಸ್ತವಿಕವಾಗಿ ಗ್ರಂಥ ಗುಣ ಪ್ರತ್ಯೇಕ ಅಲ್ಲ. ಗ್ರಂಥದ ಬಗ್ಗೆ ವಿವರಣೆ ಮಾಡ್ತಾ ಗ್ರಂಥದ ರಚನೆ ಹೇಗೆ ಮಾಡಿದ್ದಾರೆ ಅಂತ ತಿಳಿಸ್ತಾರೆ ಅಂದರೆ ಅದು ಗುರುಗಳ ಗುಣವೇ. ಆ ಕಾರಣದಿಂದ ಇದನ್ನು ಗುರುಗುಣ ಸ್ತವನ ಅಂತ ಕರೆದಿದ್ದಾರೆ. ಗುಣ ಅಂದರೆ ಬೆಳಗ್ಗೆ ತಿಳಿಸಿದಂತೆ ಇಂಥದ್ದು ಇವರಲ್ಲಿದೆ ಅಂತಂದಾಗ ನಮಗೆ ಅವರ ಬಗ್ಗೆ ಗೌರವ ಹೆಚ್ಚಬೇಕು. ಅದನ್ನು ಹೇಳಿದರೆ ಅವರಲ್ಲಿ ಗುಣ ಇದೆ, ಅದನ್ನೇ ಗುಣ ಅಂತ ಕರೀತಾರೆ. ಯಾವುದನ್ನು ಹೇಳೋದ್ರಿಂದ ನಮಗೆ ಅವರಲ್ಲಿ ಗೌರವ ಕಡಿಮೆ ಆಗ್ತದೆ, ಅವಿಶ್ವಾಸ ಮೂಡುತ್ತದೆ, ಅದನ್ನು ದೋಷ ಅಂತ ಕರೀತಾರೆ. ಗುರುಗುಣಸ್ತವನ ಅಂದರೆ ಅದು ಕೇವಲ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ ಬಂದದ್ದು. ಎಂಥೆಂಥ ಅದ್ಭುತವಾದ ಗುಣಗಳು ಗುರು ಸಾರ್ವಭೌಮರಲ್ಲಿತ್ತು ಅಂತ ನಮಗೆ ಇದರಿಂದ ತಿಳಿತದೆ. ನ್ಯಾಯಾಮೃತ ಅಂತ ವ್ಯಾಸರಾಜರು ಬರೆದಂಥ ಒಂದು ಗ್ರಂಥ ಬಹಳ ಕಠಿಣವಾಗಿದೆ, ಕರ್ಕಶವಾಗಿದೆ. ಆ ಗ್ರಂಥಕ್ಕೆ ಗುರು ಸಾರ್ವಭೌಮರು ವ್ಯಾಖ್ಯಾನ ರಚಿಸಿದ್ದು ಕಂಡಿಲ್ಲ. ವ್ಯಾಸರಾಜರು ಬರೆದದ್ದು 3 ಗ್ರಂಥಗಳು ಪ್ರಸಿದ್ಧವಾದದ್ದು. ಒಂದು ಚಂದ್ರಿಕಾ, ಇನ್ನೊಂದು ತರ್ಕತಾಂಡವ, ಮತ್ತೊಂದು ನ್ಯಾಯಾಮೃತ. ವಾಲ್ಮೀಕರನ್ನೇ ಹೇಳುವಾಗ ವ್ಯಾಸರಾಜರ ಈ 3 ಗ್ರಂಥಗಳು ಹೇಗಿದ್ದಾವೆ, ಲಕ್ಷ್ಮೀ ನರಸಿಂಹದೇವರ 3 ಕಣ್ಣುಗಳಿದ್ದಾಗಿದ್ದಾವೆ ಅಂತ ವರ್ಣನೆ ಮಾಡ್ತಾರೆ. ನೇತ್ರಾಣೀವತ್ರಯೋಪಿ ತ್ರಿಜಗತಿ ಗೃಹೇ ಪ್ರಬಂಧ ತ್ರಯೋಪಿ ನೇತ್ರಾಣೀವ. ವ್ಯಾಸರಾಜರ ಚಂದ್ರಿಕಾ ಗ್ರಂಥನು, ನ್ಯಾಯಾಮೃತ, ತರ್ಕತಾಂಡವ 3 ಗ್ರಂಥಗಳು ಲಕ್ಷ್ಮೀ ನರಸಿಂಹದೇವರ 3 ಕಣ್ಣುಗಳಿದ್ದಾಗಿದ್ದಾರೆ, ಕ್ಲಿಷ್ಟವಾಗಿದ್ದಾರೆ. ಆ 3 ಕೃತಿಗಳಿಗೆ ವ್ಯಾಸರಾಜರ ವಿಶೇಷ ಅಭಿಪ್ರಾಯ ಏನು ಅಂತ ಸಮಾಜಕ್ಕೆ ತಿಳಿಸಬೇಕು. ಆ ನಿಟ್ಟಿನಲ್ಲಿ ಮಂತ್ರಾಲಯ ರಾಯರು ವ್ಯಾಖ್ಯಾನ ರಚಿಸ್ತೇನೆ ಅಂತ ಹೊರಟು ಚಂದ್ರಿಕೆಗೆ ಬರೆದು, ಚಂದ್ರಿಕೆಗೆ ಬರೆದ ವ್ಯಾಖ್ಯಾನದ ಹೆಸರು ಚಂದ್ರಿಕಾ ಪ್ರಕಾಶ ಅಂತ. ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಅಂತ ವ್ಯಾಖ್ಯಾನ ಬರೆದು, ತರ್ಕತಾಂಡವಕ್ಕೂ ವ್ಯಾಖ್ಯಾನವನ್ನು ರಚನೆ ಮಾಡಿದರು. ಅದಕ್ಕೆ ನ್ಯಾಯದೀಪ ಅಂತ ಹೆಸರಿತ್ತು. ನ್ಯಾಯದೀಪ ತರ್ಕತಾಂಡವದ ವ್ಯಾಖ್ಯಾನ, ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಅಂತ ರಚನೆ ಮಾಡಿದ್ದು ಗುರು ಸಾರ್ವಭೌಮರು. ಇನ್ನೊಂದು ಇತ್ತು ನ್ಯಾಯಾಮೃತ, ಅದಕ್ಕೆ ವ್ಯಾಖ್ಯಾನ ಬರೆಯಲಿಲ್ಲ. ಬರೆದದ್ದಕ್ಕೆ ಕಾರಣ ಹೇಳೋದು ಒಂದಾದರೆ ಬರೀದೇ ಇದ್ದದ್ದಕ್ಕೆ ಕಾರಣ ಹೇಳೋದು ಮತ್ತೊಂದು. ಎರಡೂ ಅದ್ಭುತನೇ ಆಗಿದೆ. ಒಬ್ಬರು ರಚನೆ ಮಾಡಿದ ಕೃತಿಗಳಿಗೆ 2ಕ್ಕೆ ಗ್ರಂಥ ವ್ಯಾಖ್ಯಾನ ಮಾಡಿ 1ಕ್ಕೆ ಬಿಟ್ಟಿದ್ದಾರೆ ಅಂದರೆ ಬಿಟ್ಟು
ವಿಶೇಷ ಕಾರಣ ಇರಲೇಬೇಕಲ್ಲ. ಅದಕ್ಕೂ ಬರೀಲಿಕ್ಕೆ ಬರ್ತಿರ್ಲಿಲ್ಲ ಅಂತ ಅಭಿಪ್ರಾಯ ತಿಳಿಯೋಣವಾ, ಅಥವಾ ಅವರಿಗೆ ತಿಳುವಳಿಕೆ ಕಡಿಮೆ ಇತ್ತು, ನ್ಯಾಯಾಧೀಶರಷ್ಟು ತಿಳುವಳಿಕೆ ಇರಲಿಲ್ಲ ಅಂತ ಜ್ಞಾನ ಬರಬೇಕಾ? ಏನೋ ಮನಸ್ಸಿನಲ್ಲಿ ಇಟ್ಟುಕೊಂಡಿರಲೇಬೇಕಲ್ಲ. ಅದನ್ನು ವರ್ಣನೆ ಮಾಡುವಾಗ ವ್ಯಾಸರಾಜರ ನ್ಯಾಯಾಮೃತಕ್ಕೆ ನೀವು ಗ್ರಂಥ ರಚಿಸಲಿಲ್ಲ ಅನ್ನೋ ಕೊರಗು ನಮಗೇನಿಲ್ಲ ಅಂತಾರೆ, ನಮಗೇನಿಲ್ಲ ಅಂತಾರೆ. ಯಾಕೆ? ಪ್ರೌಢಾನೇಕ ಪ್ರಬಂಧ ಪ್ರವಚನ ರಚನಾ ಲಬ್ಧ ಶ್ರದ್ಧ ಕೀರ್ತೆ ತೇ ಕಿಂ ನ್ಯಾಯಾಮೃತಸ್ಯ ವಿವರಣ ವಿಜ್ಞಾನಾಘವೇಂದ್ರಾಯ ಸ್ಯಾತ್ ಯದ್ರಾಜ್ಯ ಪ್ರತ್ಯವೇನಾಖಿಲ ಭುವನಪತೆ ರಾಘವಸ್ಯೇವ ಕೀರ್ತಿಃ ಲಬ್ಧೈವ ಪ್ರತ್ಯುತಾಲಂ ಗುರುಚರಣ ಕೃತಾಮೋದ ನಿರ್ವಾಹಜನ್ಯ. ನೋಡಿ, ಮಹಾತ್ಮರು ತಮ್ಮ ಚರ್ಯೆಗಳಿಂದ ಏನೆಲ್ಲ ಸಂದೇಶಗಳನ್ನು ತೆಗೆದುಕೊಳ್ತಾರೆ ಅಂದರೆ ಇಂಥ ಒಂದು ಪ್ರಸಂಗವೇ ಇದಕ್ಕೆ ಸಾಕ್ಷಿ ಅಂತಾರೆ. ಗುರು ಸಾರ್ವಭೌಮರೇ, ನೀವು ನ್ಯಾಯಾಮೃತಕ್ಕೆ ಗ್ರಂಥ ರಚಿಸಲಿಲ್ಲ, ವ್ಯಾಖ್ಯಾನ ರಚಿಸಲಿಲ್ಲ ಅನ್ನೋ ಅಪಕೀರ್ತಿ ನಿಮಗೇನು ಬರಲಿಲ್ಲ ಅಂತ ವಾದಿರುತ್ತೆ. ಅಯಶಃ ಅಂದರೆ ಅಪಕೀರ್ತಿ, ಯಶಃ ಅಂದರೆ ಕೀರ್ತಿ. ರಾಘವೇಂದ್ರ ಅಯಶಃ, ಹೇ ರಾಘವೇಂದ್ರ ಗುರು ಸಾರ್ವಭೌಮರೇ, ತೇ ಅಯಶಃ ಸ್ಯಾತ್ಕೆ, ನಿಮಗೆ ಅಪಕೀರ್ತಿ ಬರಲಿಕ್ಕೆ ಸಾಧ್ಯನಾ? ಬರಲೇ ಇಲ್ಲ ಅಂತ. ಯಾಕೆ ಬರಲಿಲ್ಲ? ಪ್ರೌಢಾನೇಕ ಪ್ರಬಂಧ ಪ್ರವಚನ ರಚನಾ ಲಬ್ಧ ವಿಶ್ರದ್ಧ ಕೀರ್ತೆ. ಪ್ರೌಢವಾದ ಅನೇಕ ಪ್ರಬಂಧಗಳನ್ನು, ವ್ಯಾಖ್ಯಾನಗಳನ್ನು ರಚನೆ ಮಾಡಿದಂಥ ಕೀರ್ತಿ ನಿಮ್ಮದು. ಪ್ರೌಢವಾದ ಗ್ರಂಥ ತತ್ವಪ್ರಕಾಶಿಕಕ್ಕೆ ಭಾವದೀಪ, ಗೀತಾ ಭಾಷ್ಯಕ್ಕೆ ಗೀತೆಗೆ ವಿವೃತ್ತಿ, ಗೀತಾ ಭಾಷ್ಯ ಟೀಕಾಕ್ಕೆ, ಗೀತಾ ತಾತ್ಪರ್ಯ ಟೀಕಾಕ್ಕೆ, ಚಂದ್ರಿಕಾಕ್ಕೆ, ವಾದಾವಳಿಗೆ, ಪ್ರಕರಣ ಗ್ರಂಥಗಳಿಗೆ 10 ಪ್ರಕರಣ ಗ್ರಂಥ ಟೀಕೆಗೆ, ಇಷ್ಟೆಲ್ಲ ವ್ಯಾಖ್ಯಾನ ಬರೆದಂತಹ ನಿಮಗೆ ಅಪಕೀರ್ತಿ ಬರಲಿಕ್ಕೆ ಸಾಧ್ಯ ಆಯಿತು? ನ್ಯಾಯಾಮೃತಕ್ಕೆ ಒಂದಕ್ಕೆ ನೀವು ಬಂದಿಲ್ಲ ಅಂತನ್ನೋದು ಅದು ಅಪಕೀರ್ತಿ ಕಾರಣ ಆಗಲಿಲ್ಲ, ಕೀರ್ತಿ ಕಾರಣ ಆಯಿತು ಅಂತ ವಾದಿಸುತ್ತೆ. ಅದೇ ಬರೆದಿದ್ರೆ ಕೀರ್ತಿ ಬರ್ತಿತ್ತು, ವ್ಯಾಖ್ಯಾನ ಬರೀದೇ ಇದ್ದದಕ್ಕೆ ಕೀರ್ತಿ ಬರ್ತದೆ ಅಂತಂತಿದ್ದಾರೆ. ಸಾಧ್ಯ ನೋಡಿ, ಅವರ ಕವಿತಾ ಚಾತುರ್ಯ ರಾಜೇಂದ್ರತೆ ಅಂತದ್ದು. ಯದ್ರಾಜ್ಯ ಪ್ರತ್ಯವೇನಾಖಿಲ ಭುವನಪತೆ ರಾಘವಸ್ಯೇವ ಕೀರ್ತಿ. ಉದಾಹರಣೆ ಕೊಡು. ಸೀತಾಪತಿ ರಾಮಚಂದ್ರ ರಾಜ್ಯಕ್ಕೆ ಬಂದಾಗ ಭರತ ನೀನು ಕರೆದಿರ್ಬೋದು, ನೀನು ನನಗೆ ರಾಜ್ಯ ಕೊಡ್ತೇನೆ, ನೀನೇ ರಾಜನಾಗು ಅಂತ ಒತ್ತಾಯ ಮಾಡ್ಬೋದು, ಆದರೆ ನಾನು ಬರಲ್ಲ. ಯಾಕೆ? ನನ್ನ ತಂದೆ ಕೊಟ್ಟ ಮಾತನ್ನು ನಾನು ಬೀರಿಲ್ಲ. ಹೀಗೆ ಹೇಳಿ ಭರತನ ಮಾತಿಗೂ ಬೆಲೆ ಕೊಡದೆ ರಾಮ ಮರಳಿ ರಾಜ್ಯಕ್ಕೆ ಬರಲಿಕ್ಕೆ ಒಲ್ಲೆ ಅಂತಲ್ಲ. ರಾಜ್ಯ ಆಡಲಿಲ್ಲ, ಆಡಳಿತ ನಡೆಸಲಿಲ್ಲ, ಆಡಳಿತ ನಡೆಸದೆ ವನವಾಸವನ್ನೇ ಮಾಡಿದ, ರಾಜ್ಯ ಬಿಟ್ಟೋರು. ಇವತ್ತು ರಾಮಾಯಣ ಕೇಳಿದವರು ಯಾರಾದರೂ ರಾಮನಿಗೆ ರಾಜ್ಯ ಆಡದೇನೆ ಕಾಡಿಬೋದ ಅಂತ ಅಪಕೀರ್ತಿ ಬಂತು ಅಂತ ಹೇಳ್ತಾರ? ತಂದೆಯ ಮಾತನ್ನ ನಡೆಸಿದ, ತಂದೆ ಕೊಟ್ಟ ಮಾತನ್ನು ನಡೆಸಿದ ಅಂತ ಅವನಿಗೆ ಕೀರ್ತಿ ಬಂತು ಅಂತ ಹೇಳ್ತಾರೆ. ರಾಜ್ಯ ಪಾಲನೆ ಮಾಡಲಿಲ್ಲಲ್ಲ ಅನ್ನೋ ಅಪಕೀರ್ತಿ ರಾಮನಿಗೆ ಬರಲಿಲ್ಲ ಹೇಗೋ, ನ್ಯಾಯಾಮೃತಕ್ಕೆ ವ್ಯಾಖ್ಯಾನ ಬರಲಿಲ್ಲ ಅಂತನ್ನುವ ಅಪಕೀರ್ತಿ ನಿಮಗೆ ಬರಲಿಲ್ಲ. ಲಬ್ಧೈವ ಪ್ರತ್ಯುತಾಲಂ ಗುರುಚರಣ ಕೃತೋ ಮೋದ ನಿರ್ವಾಹಜನ್ಯ. ಸಮಸ್ಯೆ ಅಂತೂ ಕಾಡ್ತದೆ. ಹಾಗಾದರೆ ನ್ಯಾಯಾಮೃತವನ್ನು ಅರ್ಥೈಸಿಕೊಡ್ಬೇಕು ಅನ್ನೋ ಜಿಜ್ಞಾಸುಗಳಿಗೆ ವ್ಯಾಖ್ಯಾನ ಇಲ್ಲ ಅನ್ನೋ ಕೊರಗನ್ನು ನೀಗಿಸೋದೇ. ರಾಮನಿಲ್ಲ ಅಂತಂದ ಕೂಡಲೇ ಭರತ ನೀನೇ ಆಡಬೇಕಷ್ಟೇ, ನಾನಂತೂ ಬರಲ್ಲ ಅಂತಾಗ ನೀಗಿಸಿದ ಹೇಗೆ ಭರತ ರಾಜ್ಯದ ನಿರ್ಧಾರವನ್ನು? ಪಾದುಕೆ ನೀಗಿಸಿ.
ಪಾದುಕೆ ತಂದ, ಅದಕ್ಕೆ ಪಟ್ಟಾಭಿಷೇಕ ಮಾಡಿದ. ಎಲ್ಲ ನ್ಯಾಯ ಅನ್ಯಾಯಗಳ ನಿರ್ಧಾರವನ್ನು ನಮ್ಮ ಅಣ್ಣನ ಪಾದುಕೆ ನಿರ್ಧಾರ ಮಾಡ್ತದೆ ಅಂತ ಮಾಡಿದ. ಅಂದ್ರೆ ಅವನಿಗೆ ಆ ಅಣ್ಣನ ಮೇಲಿದ್ದ ಭಕ್ತಿ, ರಾಮ ಭರತನ ಮೇಲೆ ಮಾಡಿದಂತಹ ವಾತ್ಸಲ್ಯ, ತೋರಿದ ವಾತ್ಸಲ್ಯ, ಅಯೋಧ್ಯೆಯ ಪಟ್ಟಣಗಳ ಮೇಲೆ ತೋರಿದಂತಹ ಕರುಣೆ, ಇದು ರಾಮನಿಗೆ ಕೀರ್ತಿ ತಂದುಕೊಡ್ಲಿಬೇಕು. ಹಾಗೆ ಮಂತ್ರಾಲಯ ಗುರು ಸಾರ್ವಭೌಮರು ನ್ಯಾಯಾಮೃತಕ್ಕೆ ವ್ಯಾಖ್ಯಾನ ಬರೆದಿಲ್ಲ ಅನ್ನೋ ಅಪಕೀರ್ತಿ ಬಂದಿಲ್ಲ ಅನ್ನೋದು ಒಂದಾದರೆ, ಅವರ ಗುರುಗಳಾದ ವಿಜೇಂದ್ರ ತೀರ್ಥರು 3 ವ್ಯಾಖ್ಯಾನ ಬರೆದಿದ್ದಾರೆ ನ್ಯಾಯಾಮೃತಕ್ಕೆ. ಒಂದೇ ನ್ಯಾಯಾಮೃತ ಗ್ರಂಥಕ್ಕೆ ವಿಜೇಂದ್ರ ತೀರ್ಥರ ವ್ಯಾಖ್ಯಾನ 3 ಬರೆದಿದ್ದಾರೆ. ಒಂದು ನ್ಯಾಯಾಮೃತಕ್ಕೆ ಲಘ್ವಾಮೋದ ಅಂತ ಒಂದು ಬಾರಿ ಮೊದಲು ವ್ಯಾಖ್ಯಾನ ಮಾಡ್ತಾ ಮಾಡ್ತಾ ಲಘ್ವಾಮೋದ ಅಂತ ಬರುತ್ತೆ. ಮತ್ತೆ ಪುನಃ ನ್ಯಾಯಾಮೃತವನ್ನು ನೋಡಿದಾಗ ಖುಷಿ ಜಾಸ್ತಿ ಆಯಿತು, ಮಧ್ಯಮಾಮೋದ ಅಂತ ಬರುತ್ತಂತೆ. ಮತ್ತೆ ಸಂತೋಷ ಆಯಿತು, ಇನ್ನೊಂದು ಬಾರಿ ಓದಿದಾಗ ಗುರುವಾಮೋದ ಅಂತ ಬರುತ್ತಂತೆ. ಮೊದಲನೇ ವ್ಯಾಖ್ಯಾನ ಲಘ್ವಾಮೋದ, ಎರಡನೇ ವ್ಯಾಖ್ಯಾನ ಮಧ್ಯಮಾಮೋದ, ಮೂರನೇ ವ್ಯಾಖ್ಯಾನ ನ್ಯಾಯಾಮೃತಕ್ಕೆ ಗುರುವಾಮೋದ. ವ್ಯಾಸರಾಜರ ಮುಖದಿಂದಲೇ ಪಾಠ ಮಾಡಿಸಿಕೊಂಡ ವಿಜೇಂದ್ರ ತೀರ್ಥರು ನ್ಯಾಯಾಮೃತ ಒಂದೇ ಗ್ರಂಥಕ್ಕೆ 3 ವ್ಯಾಖ್ಯಾನ ಬರೆದಿದ್ದಾರೆ. ಗುರು ಸಾರ್ವಭೌಮರಿಗೆ ಅನಿಸ್ತಂತೆ ನಾನೇನು ವ್ಯಾಖ್ಯಾನ ಮಾಡಬೇಕಿನ್ನು, ನಮ್ಮ ಗುರುಗಳ ವ್ಯಾಖ್ಯಾನ ಇದೆ ಅಲ್ಲ ಆಮೋದ. ಆಮೋದ ಅನ್ನೋದು 3 ವ್ಯಾಖ್ಯಾನಗಳಿಗೆ ಹೆಸರೇ. ಅದನ್ನು ಹೇಳುವಾಗ ಗುರುಚರಣ ಕೃತಾಮೋದ ನಿರ್ವಾಹಜನ್ಯ ಅಂತಾರೆ ಪಾದೀಂದ್ರ ತೀರ್ಥರು. ಗುರುಚರಣ ಅಂದರೆ ಮಂತ್ರಾಲಯ ಗುರು ಸಾರ್ವಭೌಮರಿಗೂ ಗುರುಗಳಾದವರು ವಿಜೇಂದ್ರ ತೀರ್ಥರು, ಅವರ ಸಂವಿಧಾನದಲ್ಲೇ ಇದ್ದು ಹೆಚ್ಚು. ಹಾಗಾಗಿ ಅವರು ರಚನೆ ಮಾಡಿದ ನ್ಯಾಯಾಮೃತದ ಆಮೋದ ಅನ್ನೋ ವ್ಯಾಖ್ಯಾನ ಎಲ್ಲ ಸಜ್ಜನರಿಗೆ ಬೇಕಾದ ಆಮೋದವನ್ನು ಉಂಟು ಮಾಡುತ್ತದೆ. ಈ ಕಾರಣದಿಂದ ವ್ಯಾಖ್ಯಾನ ರಚಿಸಲಿಲ್ಲ ಅನ್ನೋ ಅಪಕೀರ್ತಿ ನಿಮಗಿಲ್ಲ, ಮತ್ತಷ್ಟು ಕೀರ್ತಿನೇ ಬಂತು ರಾಮಚಂದ್ರನಿಗೆ ಬಂದ ಹಾಗೆ ಅಂತ. ಇದು ಗುರುರಾಜರ ಗ್ರಂಥ ರಚನೆ ಮಾಡಿದ್ರೂ ಕೀರ್ತಿ ಇದೆ, ಮಾಡದಿದ್ರೂ ಕೀರ್ತಿ ಇದೆ. ಇದು ನಿಜವಾಗ್ಲೂ ವ್ಯಕ್ತಿತ್ವ ಸಂಪಾದನೆ ಮಾಡುವುದು ಅಂದರೆ ಹೀಗೆ ರಚನೆ ಹೇಗಿರಬೇಕು ಅಂತ ಹೇಳ್ಕೊಡ್ತಾರೆ. ಸ್ಫೂರ್ತಿ. ಕೆಲಸ ಮಾಡಿದ್ರೂ ಕೀರ್ತಿ, ಕೆಲಸ ಮಾಡದಿದ್ರೂ ಕೀರ್ತಿ ಅಂತ ಇದು ಮಹಾತ್ಮರಿಗೆ ಮಾತ್ರ ಸಾಧ್ಯ ಇರ್ತಾರೆ. ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸರ ಸೂತ್ರಗಳನ್ನು, ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆಯುವಾಗ ಮಧ್ವಾಚಾರ್ಯ ಭಾಷ್ಯ ವಾಕ್ಯಗಳನ್ನು ವ್ಯಾಖ್ಯಾನಿಸುವಾಗ ಈ ವಿಷಯವನ್ನು ಹೇಳ್ತಾರೆ. ಸೂತ್ರಕ್ಕಾದರೂ ಒಂದು ಅಕ್ಷರ ಹಾಕಿದ್ದಾರೆ ಅಂದರೆ ಅದಕ್ಕೊಂದು ಮಹತ್ವ ಇರ್ತದೆ, ಇಲ್ಲ ಹಾಕಿಲ್ಲ ಅಂತಂದ್ರೂ ಕೂಡ ಅದಕ್ಕೆ ಮಹತ್ವ ಇರ್ತದೆ. ಉಕ್ತಿ ಹಾಗೂ ಅನುಕ್ತಿ ಅಂತ ಎರಡು. ದೊಡ್ಡವರ ಚರ್ಯೆ ಹೇಗಿರ್ತದೆ, ಅವ್ರು ಮಾತಾಡಿದ್ದಾರೆ ಎಂದು ಅದಕ್ಕೊಂದು ಮಹತ್ವ ಇದೆ. ಆಡಬೇಕಾದಾಗ ಮಾತಾಡಿಲ್ಲ ಅಂದರೆ ಅದಕ್ಕೊಂದು ವಿಶೇಷ ಅರ್ಥ ಇರ್ತದೆ. ಹಾಗಾಗಿ ಕೆಲವು ಅನುಕ್ತಿಯಿಂದ ಸೂಚಿತವಾಗ್ತದೆ ಮಹತ್ವ, ಕೆಲವು ಉಕ್ತಿಯಿಂದ ಸೂಚಿತವಾಗ್ತದೆ. ಉಕ್ತಿ ಅಂದರೆ ಮಾತು. ಕೆಲವು ಮಾತಾಡಿ ಮಹತ್ವ, ಮಾತಾಡಲೇನೂ ಮಹತ್ವವನ್ನು ತರಿಸ್ತಾರೆ ಅಂತ ಸೂತ್ರಗಳಲ್ಲಿ ಭಾಷೆಗಳಲ್ಲಿ ವಿಷಯವನ್ನು ನೋಡ್ತೇವೆ. ಅದನ್ನು ತರತಲಾವಲಕ ಮಾಡಿಕೊಳ್ಳೋದಕ್ಕೆ ಗುರು ಸಾರ್ವಭೌಮರಿಗೆ ವ್ಯಾಖ್ಯಾನ ಮಾಡಿಯೂ ಕೀರ್ತಿವಂತರಾಗಿದ್ದಾರೆ, ವ್ಯಾಖ್ಯಾನ ಮಾಡಿಯೂ ಕೀರ್ತಿವಂತರಾಗಿದ್ದಾರೆ ಅನ್ನೋದಕ್ಕೆ ನ್ಯಾಯಾಮೃತದ ವಿಶೇಷವಾದ ಈ ಗ್ರಂಥಕ್ಕೆ ವ್ಯಾಖ್ಯಾನ ರಚನೆ ಮಾಡದೇ ಇದ್ದದ್ದು ಅವರಿಗೆ ಕೀರ್ತಿ ತಂದುಕೊಡ್ತು ಅಂತ ವರ್ಣನೆ ಮಾಡ್ತಾರೆ. ಇದನ್ನು ಗುರು ಸಾರ್ವಭೌಮರ ಪಾದಗಳಲ್ಲಿ ಸಮರ್ಪಣೆ ಮಾಡೋದು. ಮತ್ತೊಂದು ಇನ್ನೂ ಒಂದು ಮಾತು ಹೇಳಿದ್ದಾರೆ ವಾದೀಂದ್ರ ತೀರ್ಥ. ರಾಯರು ಪುರಾಣ ಪ್ರಸ್ಥಾನ, ಇತಿಹಾಸ ಪ್ರಸ್ಥಾನಗಳಿಗೆ ವ್ಯಾಖ್ಯಾನ ರಚಿಸಿದಾರೋ ಇಲ್ವೋ ಅಂತ ಚರ್ಚೆ. ದಾರ್ಶನಿಕ ಪ್ರಪಂಚದಲ್ಲಿ ಬಹಳ ದೊಡ್ಡ ದಾರ್ಶನಿಕ ಅಂತ ಅನಿಸ್ಕೊಂಡವರೆಲ್ಲ ಪ್ರಾಯ ಈ 2 ಪ್ರಸ್ಥಾನಗಳಿಗೆ ಕೈ ಹಾಕ್ತಾರೆ. ಪ್ರಸ್ಥಾನಗಳು ಬರೀ 3 ಅಂತಲ್ಲ, ಹೇಳುತ್ತೇನೆ ಸುಮ್ಮನೆ. ಶ್ರುತಿ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ ಅಂತ ಪ್ರತ್ಯೇಕ ಮಾಡಿದ್ದಾರೆ ಕೆಲವರು. ಅದನ್ನು
ಇಟ್ಕೊಂಡ್ರೆ ಶ್ರುತಿ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ, ಇತಿಹಾಸ ಪ್ರಸ್ಥಾನ, ಗೀತೆಯನ್ನು ಇತಿಹಾಸಕ್ಕಿಂತ ಬೇರ್ಪಡಿಸಿ ಮಹಾಭಾರತಕ್ಕಿಂತ ಬೇರ್ಪಡಿಸಿ ಹೇಳಿದರೆ ಮಾತ್ರ ಗೀತಾ ಪ್ರಸ್ಥಾನ, ಅಂದರೆ ಅದು ಇತಿಹಾಸದೊಳಗೆ ಸೇರಿಸ್ತದೆ. ಆದರೂ ಬೇರೆ ಅಂತ ಇಟ್ಕೊಂಡ್ರೆ ಅದನ್ನು ಇತಿಹಾಸ ಪ್ರಸ್ಥಾನ, ಗೀತಾ ಪ್ರಸ್ಥಾನ, ಪುರಾಣ ಪ್ರಸ್ಥಾನ. ಯಾರಾದರೂ ಎಣಿಸಿದ್ರೆ ಪ್ರಸ್ಥಾನಗಳು ಎಷ್ಟು ಅಂತ? ಪ್ರಸ್ಥಾನಗಳನ್ನು ಅನುಸಂಧಾನ ಮಾಡಿರಬೇಕು ಜೀವನದಲ್ಲಿ. ಉಡುಪು ತಿಳಿಲಿಕ್ಕಾಗ್ತಿ ಅಂತ ಆಮೇಲೆ ನೋಡಿ, ಶ್ರುತಿ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ, ಹಾಗೆಯೇ ಇತಿಹಾಸ ಪ್ರಸ್ಥಾನ, ಗೀತಾ ಪ್ರಸ್ಥಾನ, ಪುರಾಣ ಪ್ರಸ್ಥಾನ. ಎಲ್ಲ ದಾರ್ಶನಿಕರು ತಮ್ಮ ಕಾಲದಲ್ಲಿ ಈ 5 ಪ್ರಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಅವರದ್ದೇ ಆದ ಬುದ್ಧಿಮಟ್ಟಕ್ಕೆ ಅನುಗುಣವಾದ ಕೆಲಸಗಳನ್ನು ಮಾಡಿ ಸಜ್ಜನರಿಗೆ ಉಪಕಾರ ಮಾಡುವ ಪ್ರಯತ್ನ ಮಾಡಿದ್ದಾರೆ. ರಾಯರು ಪ್ರಮಾಣ ಗ್ರಂಥಗಳಿಗೆ ಹೆಚ್ಚು ವ್ಯಾಖ್ಯಾನಗಳನ್ನು ರಚನೆ ಮಾಡಿದ್ದಾರೆ. ಇತಿಹಾಸ, ಪುರಾಣ ಈ ಪ್ರಸ್ಥಾನಗಳಿಗೆ ಅದರಿಂದ ಕೆಲಸ ನಡೆಯಲಿಲ್ವೇನೋ ಅಂತ ಒಂದು ಕೊರಗು ಕೆಲವರು ಅನಿಸ್ತಿರ್ತದೆ. ಅದೇನಾಗ್ತದೆ, ಕೆಲವರಿಗೆ ಒಂದು ಯಾವುದಾದ್ರೂ ಯೋಚನೆ ಬಂದಾಗ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ಮಾತಾಡ್ತಾ ಇದ್ರೆ, ಇವ್ರಿಗೆ ಇದರಲ್ಲಿ ತುಂಬ ಪ್ರಭುತ್ವ ಇದೆ, ಬಹುಶಃ ಇವ್ರಿಗೆ ಸಂಗೀತ ಬರಲ್ಲ ಅನ್ನಿಸ್ತದೆ ಅಂತ ಹೀಗೆ ಶುರು ಮಾಡ್ತಾರೆ. ಅವರೇನಾದರೂ ಸಂಗೀತದಲ್ಲಿ ಒಳ್ಳೆ ಪ್ರಾವೀಣ್ಯತೆ ತೋರಿಸ್ಬಿಟ್ರೆ, ಇವ್ರಿಗೆ ಸಂಗೀತ ಬರ್ತದೆ, ಆದರೆ ಇವ್ರಿಗೆ ಚೆನ್ನಾಗಿ ಬರೀಲಿಕ್ಕೆ ಬರಲ್ಲ, ತುಂಬ ಡಿಫಿಕಲ್ಟ್ ಅದು ಬರೆಯೋದು ಹೀಗೆ ಹೇಳೋದು. ಅವರೇನಾದರೂ ಬರವಣಿಗೆಯಲ್ಲೂ ಚೆನ್ನಾಗಿ ಒಳ್ಳೆ ಸಕ್ಸಸ್ ಕಂಡುಬಿಟ್ರೆ ಇವ್ರಿಗೆ ಆ್ಯಕ್ಟಿಂಗ್ ಬರಲ್ಲ ಅನ್ನೋದು. ಹೀಗೆ ಲೋಕದಲ್ಲಿ ಒಂದು ವಿಚಿತ್ರ ಮನಸ್ಥಿತಿ, ಅದನ್ನು ಅರ್ಥೈಸಿಕೊಳ್ಳೋದು ಬಹಳ ಕಷ್ಟ. ಭಿನ್ನ ಭಿನ್ನ ರುಚಿಯ ಜನಗಳಿದ್ದಾರೆ. ಗುರುಸಾರ್ವಭೌಮರ ಎಷ್ಟೋ ಗ್ರಂಥಗಳನ್ನು ನೀವು ನೋಡಿದಾಗ ಪುರಾಣ ಪ್ರಸ್ಥಾನಕ್ಕೆ, ಇತಿಹಾಸ ಪ್ರಸ್ಥಾನಕ್ಕೆ ಅವರ ಕೊಡುಗೆಗಳು ಏನು? ಇವತ್ತೆಲ್ಲ ಕೊಡುಗೆಗಳ ಪ್ರಶ್ನೆ ಬೇರೆ ಇದೆ. ಇವತ್ತೇನು ಅಂದರೆ, ದೊಡ್ಡ ವ್ಯಕ್ತಿ ಅಂದರೆ ಕೊಡುಗೆ ಅಂದರೆ ಏನು ಅಂದರೆ, ಇವತ್ತಿನ ದೃಷ್ಟಿಯಲ್ಲಿ ಹೇಳ್ತೀನಿ, ಸಮಾಜದಲ್ಲಿ ಬಹಳ ದೊಡ್ಡ ಕಾಲೇಜ್ ಕಟ್ಟಿಸಿದಾನೆ ಅಂದರೆ ದೊಡ್ಡ ಕೊಡುಗೆ. ಸಮಾಜದ ದೃಷ್ಟಿಯಲ್ಲಿ ದೊಡ್ಡ ಕಾಲೇಜು, ಶಾಲೆ ಕಟ್ಟಿಸಿದಾನೆ ಅಂದರೆ ದೊಡ್ಡ ಕೊಡುಗೆ. ಅದು ಕೊಡುಗೆನ ಅಥವಾ ಬಿಸಿನೆಸ್ ಅಂತ ಆಮೇಲೆ ಹೇಳ್ತಿರ್ತಾರೆ. ಬಹಳ ವಿಚಿತ್ರ ಇವತ್ತು ಪ್ರಪಂಚ. ಕೊಡುಗೆ ಯಾವುದು ಅಂತ ಹೇಳೋದ್ರಲ್ಲಿ ತುಂಬ ಎಡುತ್ತಾ ಇದೆ. ಇವತ್ತು ದಾನ ಯಾವುದು ಅಂತ ಹೇಳೋದ್ರಲ್ಲಿ ಬಹಳ ಎಡುತ್ತಾ ಇದ್ದಾರೆ. ದಾನ ಮಾಡ್ತಾ ಇಲ್ಲ. ಇವತ್ತು ಉಚಿತ ಸರ್ಕಾರದ ವ್ಯವಸ್ಥೆಯನ್ನು ನೋಡ್ತೇವೋ ಇಲ್ಲ, ಎಲ್ಲರೂ ಅದನ್ನು ನನಗಿಂತ ಚೆನ್ನಾಗಿ ಹಾಸ್ಯ ಮಾಡಿದ್ದನ್ನು ನೋಡಿರ್ತೀವಿ ನೀವು ಯೂಟ್ಯೂಬ್ಗಳಲ್ಲಿ. ಒಂದು ಕಡೆಯಿಂದ ಕೊಟ್ಟು ಇನ್ನೊಬ್ಬರ ಕಡೆಯಿಂದ ಕಸಗೊಳ್ಳೋದಂತೆ. ಇದನ್ನ ದಾನ ಅನ್ಬೇಕಾ, ಉಚಿತ ಅನ್ಬೇಕಾ? ಎಷ್ಟು ಹಾಸ್ಯಾಸ್ಪದ ಇದ್ರು. ಕೊಡುಗೆಗಳ ಸ್ತರ, ಅವುಗಳ ಮಾರ್ಮಿಕವಾದ ಅಭಿಪ್ರಾಯವನ್ನು ತಿಳಿದು ವ್ಯಾಖ್ಯಾನ ಮಾಡಬೇಕು. ಗುರು ಸಾರ್ವಭೌಮರು ಇತಿಹಾಸ ಪ್ರಸ್ಥಾನಕ್ಕೆ ಮತ್ತು ಪುರಾಣ ಪ್ರಸ್ಥಾನಕ್ಕೆ ಬಹಳ ದೊಡ್ಡದಾದಂಥ ಒಂದು ಕೊಡುಗೆ ಕೊಟ್ಟಿದ್ದೇನು? ಇಡೀ ಇತಿಹಾಸ ಪ್ರಸ್ಥಾನವನ್ನು ಅವರು 2ರಿಂದ ಸೆರೆ ಹಿಡಿದ್ದಾರೆ. 2 ಸ್ತೋತ್ರಗಳನ್ನು ಮಾಡಿದರು. ಒಂದು ಕೃಷ್ಣ ಚಾರಿತ್ರ್ಯ ಮಂಜರಿ, ಇನ್ನೊಂದು ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ. ನೋಡಿ, 2 ಕೃತಿ ಬಹಳ ಪುಟ್ಟದಾಗಿದೆ. ಆ ಒಂದೊಂದು ಶ್ಲೋಕಗಳು ಶ್ರದ್ಧಾ ಅನ್ನೋ ಅರ್ಥದಲ್ಲಿದೆ. ಇತಿಹಾಸ ಪ್ರಸ್ಥಾನ ಎಷ್ಟು ದೊಡ್ಡದು, ಲಕ್ಷ ಶ್ಲೋಕಗಳು ಇರುವ ಮಹಾಭಾರತದ ಅಭಿಪ್ರಾಯವನ್ನು, ಇಡೀ ಮಹಾಭಾರತದಲ್ಲಿ ಬರುವ ಅಭಿಪ್ರಾಯವನ್ನು ಮತ್ತು ಪುರಾಣ ಭಾಗವತದಲ್ಲಿ ಬರುವ ಕೃಷ್ಣನ ಕಥೆಯನ್ನು ಮಹಾಭಾರತದಲ್ಲಿಯೂ ಬರುವಂತೆ ಸೇರಿಸಿ ಕೃಷ್ಣ ಚಾರಿತ್ರ್ಯ ಮಂಜರಿಯಲ್ಲಿ ಸ್ವಲ್ಪವೂ ಹಿಂದೆ ಮುಂದೆ ಮಾಡದಂತೆ ಕ್ರಮದ ಅನುಗುಣವಾಗಿ ಅವರು ಕೃಷ್ಣ ಚಾರಿತ್ರ್ಯ ಮಂಜರಿಯ ಇತಿಹಾಸ ಪ್ರಸ್ಥಾನಕ್ಕೆ ಒಂದು ಕೊಡುಗೆ ಕೊಡ್ತಾರೆ. ನೋಡಿ, ಕೃಷ್ಣ ಚಾರಿತ್ರ್ಯ ಮಂಜರಿ ಮಂತ್ರಾಲಯ ಗುರುರಾಯರೇ ಮಾಡಿದಂಥ ಒಂದು ಪುಟ್ಟ ಸ್ತೋತ್ರಮಯವಾದ ಕೃತಿ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಒಂದು 32 ಶ್ಲೋಕದ ಅದು ಒಂದು ಭಾವಸಂಗ್ರಹದ ಕೃತಿ.
ಇದು ಇತಿಹಾಸ ಪ್ರಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಪುರಾಣ ಪ್ರಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅವರ ಗ್ರಂಥ. ಇನ್ನು ರಾಮಾಯಣ ಅನ್ನೋದು ಎಲ್ಲರಿಗೂ ಜನಜನಿತವಾದ ಗ್ರಂಥ. ಅದರ ಬಗ್ಗೆ ಮಂತ್ರಾಲಯ ರಾಯರು ಏನು ಕೊಡುಗೆ ಕೊಟ್ಟಿದ್ದಾರೆ ನಿಮಗೆ ಆಶ್ಚರ್ಯ ಆಗ್ತದೆ. 12 ಶ್ಲೋಕದಲ್ಲಿ ಇಡೀ ರಾಮಾಯಣದ ಕಥಾವನ್ನು ಸಂಗ್ರಹ ಮಾಡಿದ್ದಾರೆ. ಹಾಗೆ ನೋಡಿ ಅವರ ಬುದ್ಧಿಶಕ್ತಿ. ಇಡೀ ರಾಮಾಯಣ ಎಷ್ಟಿದೆ? ವಾಲ್ಮೀಕಿ ರಾಮಾಯಣ ಕೇಳಿದ್ರೆ 24,000 ಶ್ಲೋಕ ಇದೆ. ಮೂಲ ರಾಮಾಯಣ ಅಂತೂ ಕೋಟಿ ಇದೆ. ಕೋಟಿ ಮೂಲ ರಾಮಾಯಣ ಹರಿಗ್ರೀವನಾಗಿ ಹೇಳಿದ್ದು 24,000 ಶ್ಲೋಕ ಇರುವಂತಹ ವಾಲ್ಮೀಕಿ ರಾಮಾಯಣ. ಇನ್ನು ಭಗವತ್ಪಾದರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆ ರಾಮಾಯಣದ ಕಥಾಭಾಗವನ್ನು ಇಂತಿಷ್ಟು ಅಧ್ಯಾಯಗಳಲ್ಲಿ ಸಂಗ್ರಹಿಸಿದ್ದು ಎಲ್ಲ ಬುದ್ಧಿಯಲ್ಲಿಟ್ಟುಕೊಂಡು ಚ ತು ಅಪಿ ಶಬ್ದಗಳಲ್ಲಿ ಹೊಸ ಹೊಸ ಅರ್ಥಗಳನ್ನು ಯೋಜಿಸಿ 12 ಶ್ಲೋಕದಲ್ಲಿ ರಾಮಾಯಣದ ಸಂಗ್ರಹವನ್ನು ಮಾಡ್ತಾರೆ. ಇದು ರಾಮಾಯಣ ಸಂಬಂಧದಲ್ಲಿ ನೋಡಿ. ಇತಿಹಾಸ ಪ್ರಸ್ಥಾನಕ್ಕೆ ಹಾಗೂ ಪುರಾಣ ಪ್ರಸ್ಥಾನಕ್ಕೆ ರಾಮಾಯಣವನ್ನು ಪುರಾಣ ಅಂತ ಇಟ್ಟುಕೊಂಡ್ರೆ, ಪುರಾಣ ಪ್ರಸ್ಥಾನಕ್ಕೆ ಗುರುಸಾರ್ವಭೌಮರು ಕೊಟ್ಟ ಕೃತಿಗಳಿಗೆ ಎಷ್ಟಾಯ್ತು? ಹಾಗಾದರೆ 3 ಗ್ರಂಥಗಳಾಯ್ತು. ಇದನ್ನು ವಾಗೀಂದ್ರ ತೀರ್ಥರು ವರ್ಣಿಸುವಾಗ ಒಂದು ಮಾತು ಹೇಳ್ತಾರೆ. ಇದು ಹೇಗಿದೆ ನಿಮ್ಮ ಈ ಗ್ರಂಥ ರಚನೆಯ ಕೌಶಲ ಅಂದರೆ, ನೀವು ಮಹಾತ್ಮರು ಅಂತ ಈ 3 ಗ್ರಂಥ ನೋಡಿ ತೀರ್ಮಾನ ಮಾಡಬಹುದು ಅಂತ. ರಾಯರೇ ನೀವು ಮಹಾತ್ಮರಾಗದೇ ಇದ್ದಿದ್ರೆ ಇಂಥ ಗ್ರಂಥವನ್ನು ರಚಿಸಲಿಕ್ಕೆ ಆಗ್ತಿರಲಿಲ್ಲ ಅಂತ ಯುಕ್ತಿಯಿಂದ ಹೇಳ್ತಾರೆ. ಶ್ಲೋಕ ಹೇಗಿದೆ? ವಾಚಾ ಸಂಕ್ಷಿಪ್ತಯಾ ಯದ್ಬೌಚರಿತಮುಪಾವರ್ಣಯಸ್ತ್ವಂ ಮುರಾರೇ ಕಿಂಚ ಶ್ರೀರಾಘವೇಂದ್ರ ಪ್ರತಿಪ ರಘುಪತೇಸ್ತೇನೋ ವಿಸ್ಮಯೇಹಂ ಕಿಂ ವಾ ದುಸ್ಸಾಧ್ಯವಸ್ತಿ ತ್ರಿಜಗತಿ ಮಹತಾಮಾತ್ಮನಃ ಪಾಣಿಪದ್ಮೇ ಪಶ್ಯಾಮಂದೋರಮಂತಃ ಕಿಲ ಘಟಜನುಷಾ ಚೋದಿರಾಕಾರಿ ಸಿಂಧು. ಇನ್ನೊಬ್ಬ ಋಷಿಗಳಿದ್ರು, ಅವರಿಗೆ ಅಗಸ್ತ್ಯ ಅಂತ ಕರೀತಿದ್ರು. ಸಂಸ್ಕೃತದಲ್ಲಿ ಅಗಸ್ತ್ಯ ಅಂತ ಯಾಕೆ ಕರೀತಾ ಇದ್ದಾರೆ? ಅಗ ಅಂದರೆ ಪರ್ವತ, ಬೆಟ್ಟ ಗುಡ್ಡಗಳಿಗೆ ಅಗ ಅಂತ ಸಂಸ್ಕೃತದಲ್ಲಿ ಹೆಸರು. ಸ್ತ್ಯ ಅಂದರೆ ಸ್ಥಗನಗೊಳಿಸಿದ್ರಿಂದ ಅವರಿಗೆ ಅಗಸ್ತ್ಯ ಅಂತ ಹೆಸರು ಬಂತು. ಅಗಸ್ತ್ಯ ಮುನಿಗಳು ಮೂಲತಃ ಉತ್ತರ ಭಾರತದ ಕಡೆಯವರು. ಅವರು ದೊಡ್ಡ ತಪಸ್ವಿಗಳಾಗಿ ಊರೆಲ್ಲ ಸಂಚಾರ ಮಾಡ್ತಾ ಇದ್ದವರು. ವಿಂಧ್ಯ ಪರ್ವತ ಅಂತ ಇದೆ ಭಾರತದಲ್ಲಿ, ವಿಂಧ್ಯಾಚಲ ನಿವಾಸಿನಿ ಅಂತ ನೋಡಿರಬೇಕು, ನೀವು ಕೇಳಿರ್ತೀರಿ. ಧಾರವಾಡದ ಪ್ರಾಂತ ಎಲ್ಲ ಸಖ್ಯ ಪರ್ವತ, ನಮ್ದೆಲ್ಲ ಪ್ರಾಂತ ನಾವು ಸಖ್ಯ ಪರ್ವತ. ಈ ಸಖ್ಯ ಪರ್ವತ ದಾಟಿಕೊಂಡು ನಾವು ಮುಂದೆ ಪ್ರಯಾಣ ಬೆಳೆಸಬೇಕು. ಗೋದಾವರಿ ದಾಟಿಕೊಂಡು ಮುಂದೆ ಹೋದರೆ ಅದಕ್ಕೆ ವಿಂಧ್ಯ ಪರ್ವತ ಅಂತ ಬಂದು ಸೇರ್ತದೆ. ಭಾರತದಲ್ಲಿ ಇವೆಲ್ಲ ಅಪೂರ್ವವಾದ ಪರ್ವತಗಳು, ದೇವರ ಸನ್ನಿಧಾನಕ್ಕೆ ಪಾತ್ರವಾದ ಬೆಟ್ಟ. ಈ ವಿಂಧ್ಯಾಚಲ ಎತ್ತರ ಬೆಳೆಯಲಿಕ್ಕೆ ಶುರು ಮಾಡಿರ್ತದೆ. ಬಹಳ ಎತ್ತರ ಬೆಳೀತಾ ಇದೆ ಅಂದಾಗ ದೇವತೆಗಳಿಗೆ ಮನಸ್ಸಿನಲ್ಲಿ ಒಂದು ವಿಚಾರ ಬಂತು. ಇದು ಬಹಳ ಎತ್ತರ ಬೆಳೀತಾ ಇದೆ ಬೆಟ್ಟ, ಬೇಡವೋ ಬೆಳಿಬೇಡವೋ ಅಂದ್ರೆ ಮಾತು ಕೇಳ್ತಾ ಇರಲಿಲ್ಲ. ಅದೇ ಮಾತೇ ಕೇಳ್ತಾ ಇಲ್ಲಲ್ಲ ಈ ಬೆಟ್ಟ ಅಂತ ದೇವತೆಗಳೆಲ್ಲ ಅಗಸ್ತ್ಯ ಋಷಿಗಳಿಗೆ ಹೋಗಿ ಹೇಳಿದ್ರಂತೆ. ಅಗಸ್ತ್ಯ ಋಷಿಗಳೇ, ನೀವೇ ಏನಾದರೂ ಉಪಾಯ ಮಾಡಿ ಈ ಬೆಟ್ಟ ಬೆಳೆಯೋದನ್ನು ನಿಲ್ಲಿಸ್ರಿ ಅಂತ. ಹೀಗೆ ಬೆಳೆದ ಅಂದರೆ ವಿಂಧ್ಯ ಭಾರತ ದೇಶದ ಒಂದು ಭಾಗಕ್ಕೆ ಬೆಳಕಿಲ್ಲ ಅಂತ ಆಗ್ತಿತ್ತು, ಸೂರ್ಯನ ಬೆಳಕಿಗೆ ಅಡ್ಡ ಆಗ್ತಿತ್ತು. ಇದು ಆಗಾಗ ಪ್ರಕೃತಿಯಲ್ಲಿ ನಡೆಯುವಂಥ ಘಟನೆ. ಈ ಸಂದರ್ಭಕ್ಕೆ ಸೂರ್ಯ ಹೀಗೆ ಅಗಸ್ತ್ಯರನ್ನು ಕೇಳಿದ. ದೇವತೆಗಳು ಅಗಸ್ತ್ಯರನ್ನು ಕೇಳಿಕೊಂಡ್ರು. ಅದಕ್ಕೆ ಅಗಸ್ತ್ಯ ಋಷಿಗಳು, ನಾನು ಉಪಾಯ ಮಾಡ್ತೇನೆ, ನೀವೇನು ಸಮಸ್ಯೆ ತಗೊಳ್ಬೇಡಿ ಅಂತ. ಏನು ಮಾಡಿದ್ರು? ವಿಂಧ್ಯ ಪರ್ವತದ ಬಳಿಗೆ ಬಂದರು. ಅಲ್ಲೋ ಪರ್ವತ, ಎಷ್ಟೆತ್ತರ ಬೆಳೆದಿದ್ದೀವಿ, ನಾನು ಕುಳ್ಳಬೇಕು. ಅವ್ರು ಸ್ವಲ್ಪ ಕುಳ್ಳರೂ ಇದ್ದಾರಂತೆ ಅಗಸ್ತ್ಯ ಋಷಿಗಳು. ನಾನು ಹೇಳಿ ಕೇಳಿ ಕುಳ್ಳ ಇದ್ದೇನೆ. ನನಗೆ ದಕ್ಷಿಣ ಭಾರತ ಕಡೆಗೆ ಹೋಗಬೇಕಾಗಿದೆ, ಕ್ಷೇತ್ರ ದರ್ಶನ ಮಾಡಲಿಕ್ಕೆ ಬಹಳ ಅವಸರದ ಕೆಲಸ ಇದೆ, ನೀನು ಕೆಳಗಿಳಿ,
ನಾನು ಹೋಗ್ತೇನೆ, ನಾನು ನಿನ್ನನ್ನು ದಾಟಿದ ಮೇಲೆ ಆಮೇಲೆ ಬೆಳಿತೀಯೋ ಏನು ಮಾಡ್ತೀಯೋ ನೋಡ್ಕೋ ಅಂತಂದ್ರೆ ಏನಾದರೂ ಬೆಟ್ಟ ಇವರಿಗೆ ವಾದಿಸಿದರೆ ಶಾಪ ಕೊಡ್ತಾರೆ. ಅಗಸ್ತ್ಯರ ತಪಸ್ವಿಗಳು, ಋಷಿಗಳು ವಾದಿಸ್ಲಿಕ್ಕೆ ಅವಕಾಶ ಇಲ್ಲ ಬೆಟ್ಟಕ್ಕೆ. ಅದಕ್ಕೆ ಆ ಬೆಟ್ಟ ಅವರ ಪ್ರಯಾಣಕ್ಕೆ ಅನುಕೂಲ ಆಗಲಿ ಅಂತ ಕೆಳಗಿಳಿದು ಆ ಋಷಿಗಳು ಅದನ್ನು ವಿಂಧ್ಯ ಪರ್ವತವನ್ನು ದಾಟಿ ಆ ಬದಿ ಈ ಬದಿಗೆ ಬಂದದ್ದು, ದಕ್ಷಿಣ ಭಾರತಕ್ಕೆ ಬಂದದ್ದು. ಅಗಸ್ತ್ಯರ ಆಶ್ರಮ ಇವತ್ತೆಲ್ಲಿದೆ? ಕನ್ಯಾಕುಮಾರಿ ಹತ್ರ ಇದೆ. ಕನ್ಯಾಕುಮಾರಿ ಹತ್ರ ಯಾರಾದರೂ ಹೋದರೆ ಅಗಸ್ತ್ಯಾಶ್ರಮ ನೋಡ್ಕೊಂಡು ಬರಬೇಕು. ಶುಚೀಂದ್ರ ಅಂತ ಬರ್ತದೆ, ಅದರ ಹತ್ರನೂ ಬರ್ತದೆ. ಅಗಸ್ತ್ಯರು ಅಲ್ಲಿ ಕೆಳಗಿಳಿದು ಕೂಡಲೇ ಬೆಟ್ಟ ಕೇಳಿದ್ರಂತೆ, ನನಗೆ ಕೆಲಸ ಜಾಸ್ತಿ ಇದೆ, ಈಗಿಂದ ಇಲ್ಲೇ ಬೆಳೆದು ಬಿಡಬೇಡ, ಬರೋ ತನಕ ಹೀಗೆ ಮುಗಿತಾರೆ ಕಥೆ. ಆಗ ಈ ಋಷಿಗಳಿಗೆ ಅಗಸ್ತ್ಯ ಅನ್ನೋ ಹೆಸರು ಅನ್ವರ್ಥಕ ಆಯ್ತಂತೆ. ಆಗ ಆ ಬೆಟ್ಟವನ್ನು ಸ್ತ್ಯ ಅಂದರೆ ಸ್ಥಗನಗೊಳಿಸಿದ್ರಿಂದ ಅಗಸ್ತ್ಯ ಅಂತ ಹೆಸರು ಬಂತು. ಇಷ್ಟು ಶಕ್ತಿ ನೋಡಿ ತಪಸ್ವಿಗಳಿಗೆಲ್ಲ. ಇವತ್ತು ಮರಗಳು, ಗಿಡಗಳು, ಸಮುದ್ರ, ಬೆಟ್ಟ ಯಾವುದನ್ನು ಬೇಕಾದರೂ ಸ್ತಂಭನ ಮಾಡುವ ಶಕ್ತಿ ದೊಡ್ಡ ದೊಡ್ಡ ತಪಸ್ವಿಗಳಿಗೆ, ಋಷಿಗಳಿಗಿದೆ. ಅಂಥ ಋಷಿಗಳ ಪರಂಪರೆಯಲ್ಲಿ ಬಂದವರು ನಾವೆಲ್ಲ ಭಾರತೀಯ ಪ್ರಜೆಗಳು. ಹೆಮ್ಮೆ ಇರಬೇಕು ನಮಗೆ ಭಾರತದಲ್ಲಿ ಹುಟ್ಟಿದ್ದೇವೆ ಅಂದರೆ. ಯಾವಾಗಲೂ ಪರದೇಶವನ್ನು ಹೊಗಳಿ ಅಟ್ಟಕ್ಕೇರಿಸ್ತಾ ಕೊಡೋದಲ್ಲ, ನಮ್ಮ ದೇಶದ ಮಹಾನುಭಾವರು ಎಂಥೆಂಥವರು ಅಂತ ಹೆಮ್ಮೆ ಪಡಬೇಕು. ಇನ್ನೊಂದು ಸರಿ ಮತ್ತೊಂದು ಘಟನೆ ನಡೀತಂತೆ. ಕೆಲವು ರಾಕ್ಷಸರೆಲ್ಲ ಶಿವನ ವರ ಪಡ್ಕೊಂಡು ಸಮುದ್ರದ ಆಳದಲ್ಲಿ ಮನೆ ಮಾಡಿಕೊಂಡು ವಿಚಿತ್ರ ಅಂದರೆ ರಾತ್ರಿ ಎಲ್ಲ ಹೊರಗೆ ಬರೋದು, ಹಗಲೆಲ್ಲ ಸಮುದ್ರದ ಒಳಗೆ ಸೇರ್ಕೊಳ್ಳೋದು. ರಾತ್ರಿಯೆಲ್ಲ ಹೊರಗೆ, ಹಗಲೆಲ್ಲ ಒಳಗೆ, ಸಮುದ್ರದ ಒಳಗೆ. ದೇವತೆಗಳಿಗೆ ಸಾಕಾಗಿ ಹೋಯಿತು ಅಸುರರು ಉಪಟಳ. ರಾತ್ರಿಯೆಲ್ಲ ಹೊರಗೆ ಬಂದು ಏನು ಮಾಡ್ತಿದ್ರು? ನಾಡದಲ್ಲಿರೋ ಪ್ರಜೆಗಳಿಗೆಲ್ಲ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ರಾತ್ರಿ ಮನೆಗಿರ್ತಾರೆ ಅಂತ ಗೊತ್ತಿತ್ತು ಅವರಿಗೆ, ತಮಗೇನು ಬೇಕೋ ಅದನ್ನು ವ್ಯಾಪಾರ ಮಾಡೋದು. ಇದೆಲ್ಲ ರಾಕ್ಷಸರು, ಅಸುರರು ಮಾಡಿದಂಥ ಕುಕೃತ್ಯ. ದೇವತೆಗಳೆಲ್ಲ ಪುನಃ ಅಗಸ್ತ್ಯರ ಹತ್ರ ಬಂದರು. ನೀವು ವಿಂಧ್ಯಾಚಲವನ್ನೇ ಸ್ಥಗನಗೊಳಿಸಿದ್ರಿ, ಇನ್ನೊಂದು ಕೆಲಸ ಆಗಬೇಕಿದೆ ನಿಮ್ಮಿಂದ. ರಾಕ್ಷಸರೆಲ್ಲ ಸಮುದ್ರದ ಒಳಗೆ ಮನೆ ಮಾಡಿಕೊಂಡಿದ್ದಾರೆ, ಅವರನ್ನೇನಾದರೂ ಮಾಡಿ ನೀವೇ ಸಂಹಾರ ಮಾಡುವ ಹಾಗೆ ಅವಕಾಶ ಮಾಡಿಕೊಡ್ರಿ. ಹಗಲೊತ್ತವರು ಹೊರಗೆ ಬರಲ್ಲ, ರಾತ್ರಿ ಬರ್ತಾರೆ, ನಾವು ಅವಾಗ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ನೀವೇನಾದರೂ ಉಪಾಯ ಮಾಡಿದರೆ ಸರಿ ಆಗ್ತದೆ ಅಂತ ಅಗಸ್ತ್ಯರನ್ನು ಕೇಳ್ಬೋದು. ಅಗಸ್ತ್ಯರಂತಹ ದೇವತೆಗಳಿಗೆ ಸಮಾಜಕ್ಕಿಷ್ಟು ಉಪಟಳ ಆಗ್ತಿದೆ ಅಸುರನಿಂದ ಅಂದರೆ ಅದನ್ನು ಕೊಲ್ಲಬೇಕಾದ್ರೆ ನನ್ನಂಥವನು ಸಹಾಯ ಮಾಡದೇ ಇರ್ತಾನ, ನಾವಿರೋದೇ ಪರೋಪಕಾರಕ್ಕೆ ಅಂತಂದಂತೆ. ಪರೋಪಕಾರಾಯ ನಿಜಂ ಶರೀರಂ, ನಾವಿರೋದೇ ಪರೋಪಕಾರಕ್ಕೆ. ಅದಕ್ಕಿಂತ ಏನು ದೊಡ್ಡ ಕೆಲಸ ನಮಗೆ? ನಾನು ಮಾಡ್ತೇನೆ, ನೀವು ಬರ್ರಿ ಯುದ್ಧ ಮಾಡಲಿಕ್ಕೆ, ನಿಮಗೆ ಅಸುರನ ಕಣ್ಣಿಗೆ ಬೀಳೋ ಹಾಗೆ ಹಗಲಿನಲ್ಲಿ ನಾನು ಮಾಡ್ತೇನೆ. ಇಲ್ಲ ಸಮುದ್ರ ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ, ನೀವು ಬಂದ್ರಿ ಕರ್ಕೊಂಡು ಬರ್ತಾರೆ ದೇವತೆಗಳು. ಆ ಸಮುದ್ರದ ಹತ್ರ ಬಂದು ಅವರ ತಪಶಕ್ತಿಯಿಂದ ಸಮುದ್ರದ ನೀರನ್ನೇ ಆಪೋಷಣ ಮಾಡಿರ್ತಾರೆ, ಕೈಯಲ್ಲಿ ಹಾಕೊಂಡು. ಈ ಒಂದು ಗುಟಕ್ ಕುಡಿಯೋದು ಅಂತಿರ್ತಾರೆ ನಮ್ಮ ಕಡೆಯಲ್ಲೆಲ್ಲ, ಒಂದು ಗುಟಕ್ ನೀರು ಕುಡಿಯುತ್ತಂತಾರಲ್ಲ, ಹಾಗೆ ಸಮುದ್ರದ ನೀರನ್ನೇ ಒಂದು ಗುಟಕ್ ಕುಡಿದು ಹಾಕೊಂಡು ಬಿಡ್ತಾರೆ. ಎಲ್ಲ ನೀರು ಕುಡಿದು ಬಿಟ್ರು ತಪಸ್ಸಿನಿಂದ. ಇವರು ಒಳಗೆ ಸೇರಿಕೊಂಡಿದ್ರು ನೀರಿನ ಆಳದಲ್ಲಿ. ನೀರನ್ನ ಖರ್ಚಾಯ್ತಲ್ಲ, ಎಲ್ಲಿ ಹೋಯಿತು ಅಂತ ಹೊರಗೆ ಬಂದರು ಅಸುರರೆಲ್ಲ. ದೇವತೆಗಳೆಲ್ಲ ಯುದ್ಧ ಮಾಡಿ ಅಸುರರನ್ನು ಕೊಂದರು, ಸಮಾಜಕ್ಕೆ ಶಾಂತಿ ಉಂಟಾಯಿತು ಅಂತ ಕಥೆ. ಇದು ಅಗಸ್ತ್ಯ ಋಷಿಗಳ ಕಥೆ, ಪುರಾಣಗಳಲ್ಲಿ ಪ್ರಸಿದ್ಧ. ಯಾರಿಗೆ ಮಾಡಲಿಕ್ಕೆ ಸಾಧ್ಯ? ಸಾಮಾನ್ಯರಿಗೆ. ಅಗಸ್ತ್ಯರಂಥ ಮಹಾತ್ಮರಿಗಷ್ಟೇ ಸಮುದ್ರವನ್ನು ಕೈಯಲ್ಲಿ ಆಪೋಷಣ ಮಾಡಿಕೊಳ್ಳಿಕ್ಕೆ ಆಗ್ತದೆ, ಉಳಿದವರಿಗೆ ಆಗ್ತದ ಇಂಥದ್ದೆಲ್ಲ ಮಾಡಲಿಕ್ಕೆ? ಇದನ್ನು ನಾವು ಪುರಾಣಗಳಲ್ಲಿ ಕೇಳ್ತೀವಿ. ಮಹಾತ್ಮರಾದವರಿಗೆ ಇಂಥಿಂಥ ಅಸಾಧ್ಯವಾದ ಕೆಲಸಗಳು ಸುಲಭವಾಗಿ ಮಾಡಲಿಕ್ಕೆ ಆಗ್ತದೆ. ಆ ಕಾರಣವನ್ನು ನೆನಪಿಟ್ಟುಕೊಂಡ್ರು ವಾದೀಂದ್ರ ತೀರ್ಥರು ಇಲ್ಲಿ ಹೇಳುವಾಗ. ಇನ್ನೊಂದು ಹೇಳ್ತಾರೆ, ಅವರ ತಂದೆಯ ಹೆಸರು ಕುಂಭ ಅಂತ ಇತ್ತಂತೆ. ಕುಂಭ ಅನ್ನೋ ಶಬ್ದ ಅಗಸ್ತ್ಯ ಋಷಿಗಳ ತಂದೆಯ ಹೆಸರು. ಅದನ್ನೇ ವಾದೀಂದ್ರ ತೀರ್ಥರು ಘಟ ಅಂತ ಮಾಡಿದ್ದಾರೆ.
ಸಂಸ್ಕೃತದಲ್ಲಿ ಕುಂಭ, ಕಲಶ, ಘಟ ಇವೆಲ್ಲ ಒಂದೇ ಅರ್ಥ ಕೊಡುವಂಥ ಬೇರೆ ಬೇರೆ ಶಬ್ದಗಳು. ಇವರು ಕುಂಭದಿಂದ ಹುಟ್ಟಿದವರು, ಕುಂಭ ಮುನಿಯಿಂದ ಹುಟ್ಟಿದರು. ಅದಕ್ಕೆ ಇವರಿಗೆ ಕುಂಭ ಸಂಭವ ಅಂತಾರೆ. ನಡೆದು ಬಾರಿಯ ಭವಗಡಲಿಗೆ ಕುಂಭ ಸಂಭವ, ಸಂಸಾರ ಸಾಗರಕ್ಕೆ ನೀವು ಕುಂಭ ಸಂಭವದಂತಿದ್ದೀರಿ ಅಂತ. ಇಲ್ಲೇನಾಗಿದೆ ನೋಡಿ, ಅಂದಿನ ಅಗಸ್ತ್ಯರು ಎಷ್ಟು ದೊಡ್ಡ ಮಹತ್ವರು ಅಂತ ನಾವು ತಿಳಿಲಿಕ್ಕೆ ಸಮುದ್ರಕ್ಕೆ ಸಮುದ್ರವನ್ನೇ ಆಪೋಷಣ ಮಾಡಿ ತೋರಿಸಿದ್ರಲ್ಲ, ಅವತ್ತಿನ ಅಗಸ್ತ್ಯರ ಕಥೆ ನಮಗೆ ಅವರನ್ನು ಮಹಾತ್ಮರು ಅಂತ ತಿಳಿಲಿಕ್ಕೆ ಕಾರಣ ಆಯಿತು. ಇವತ್ತು ಗುರು ಸಾರ್ವಭೌಮರ ಚರಿತ್ರೆಯನ್ನು ಕೇಳ್ತಾ ಅದೇ ಕಾರ್ಯವನ್ನು ನೀವು ಮಾಡಿದ್ರಿ ಅಂತ ವರ್ಣನೆ ಮಾಡ್ತಾರೆ. ಏನು ಕಾರ್ಯ ಮಾಡಿದ್ರು? ವಾಚಾ ಸಂಕ್ಷಿಪ್ತಯ ಬಹುಚರಿತಂ ಪಾವನಯಸ್ತ್ವಂ ಮುರಾರೇ ಕಿಂಚ ಶ್ರೀ ರಾಘವೇಂದ್ರ ರಘುಪತೆ ತೇನ ನೋ ವಿಸ್ಮಯೇಹಂ. ರಾಮಚರಿತ್ರ ಮಂಜರಿಯನ್ನು 12 ಶ್ಲೋಕದ ಗ್ರಂಥದಲ್ಲಿ ಸಾವಿರಾರು ಶ್ಲೋಕದಲ್ಲಿ ವರ್ಣನೆ ಮಾಡಿದ ರಾಮನ ಕಥೆಯನ್ನ 12 ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ರಿ. ಅದರಿಂದ ಏನಾಯಿತು? ಅಂದು ಸಮುದ್ರದಷ್ಟಿರುವ ನೀರನ್ನ ಕೈಯಲ್ಲಿ ಆಪೋಷಣ ಹಾಕೊಂಡು ಕೊಡುವವರು ಅಗಸ್ತ್ಯರಾದರೆ 24,000 ಶ್ಲೋಕ ಇರುವ ರಾಮಾಯಣವನ್ನ 12 ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ರಲ್ಲ, ನಮಗೆ ಅಗಸ್ತ್ಯರ ನೆನಪಾದರೂ ನಿಮ್ಮನ್ನು ನೋಡಿ ಅಂತ. ಲಕ್ಷ ಶ್ಲೋಕ ಇರೋ ಇತಿಹಾಸ ಪ್ರಪಂಚವನ್ನ ಕೃಷ್ಣ ಚಾರಿತ್ರ ಮಂಜರಿ ಅಂತ ಪುಟ್ಟ ಕೃತಿಗಳಲ್ಲಿ ಒಂದು 40 ಶ್ಲೋಕದ ಆಸ್ಪಾಸಿರುವ ಸಣ್ಣ ಕೃತಿಯಲ್ಲಿ ಕೃಷ್ಣ ಚಾರಿತ್ರ ಮಂಜರಿ ಕೃಷ್ಣನ ಕಥೆಯನ್ನ ಸಂಗ್ರಹ ಮಾಡಿದ್ರು. ಇದನ್ನು ನೋಡಿ ನಮಗೇನು ಅನ್ನಿಸ್ತು? ಇದು ಅಗಸ್ತ್ಯ ನೆನಪಾಯಿತು ನಮಗೆ. ಅದಕ್ಕೆ ವಾಗೀಂದ್ರಂತಾರೆ, ಕಿಂ ವಾ ದುಸ್ಸಾಧ್ಯವಸ್ತಿ ತ್ರಿಜಗತಿ ಮಹತಾಂ ಆತ್ಮನ ಪಾಣಿಪದ್ಮೇ. ದುಸ್ಸಾಧ್ಯವಸ್ತಿ ತ್ರಿಜಗತಿ ಮಹತಾಂ. ಯಾರು ಮಹಾತ್ಮರಾಗಿರ್ತಾರೆ ಅವರಿಗೆ 3 ಲೋಕದಲ್ಲಿ ಇಂಥ ಕೆಲಸ ಮಾಡಲಿಕ್ಕಾಗಲ್ಲ ಅಂತ, ಅದು ದುಸ್ಸಾಧ್ಯ ಅಂತ ಇಲ್ಲವೇ, ಅವರಿಗೆ ಯಾವುದೂ ಆಗಲ್ಲ ಅಂತಿಲ್ಲ. ಇದಕ್ಕೆ ಉದಾಹರಣೆ ಈ 3 ಗ್ರಂಥಗಳ ರಚನೆ. ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ, ಇನ್ನೊಂದು ಕೃಷ್ಣ ಚಾರಿತ್ರ ಮಂಜರಿ, ಮತ್ತೊಂದು ರಾಮಚಾರಿತ್ರ ಮಂಜರಿ. ಈ 3 ಗ್ರಂಥಗಳು ನಿಮ್ಮಂಥ ಮಹಾತ್ಮರಿಗೆ ಯಾವುದೂ ಅಸಾಧ್ಯ ಅಲ್ಲ ಅನ್ನೋದನ್ನು ನನಗೆ ತಿಳಿಸಿಕೊಡ್ತಾ ಇದೆ. ಅಗಸ್ತ್ಯರ ಕಥೆ ನೆನಪಿಸಿಕೊಡ್ತಾ ಇದೆ. ನಿಮಗೆ ಅಸಾಧ್ಯ ಇಲ್ಲ, ನೀವು ಅಸಾಧ್ಯ ಸಾಧಕರಾಗಿದ್ದೀರಿ ಅಂತ ವರ್ಣನೆ ನೋಡಿ. ರಾಯರ ಚರಿತ್ರೆಯನ್ನು ಅನುಸಂಧಾನ ಮಾಡುವವರು ಅವರ ಕೃತಿಗಳ ಒಳಗೇನಿದೆ ಅಂತ ಪ್ರವೇಶ ಮಾಡೋದು ಒಂದು, ಕೃತಿಗಳ ರಚನೆಯಲ್ಲಿ ಇಷ್ಟು ಮಹತ್ವ ಇದೆ ಅಂತ ತಿಳಿಸಿ. ನ್ಯಾಯಾಮೃತಕ್ಕೆ ರಚಿಸದೇ ಇದ್ದುದರಿಂದ ಕೀರ್ತಿ ಬಂತು. ನ್ಯಾಯಾಮೃತ ಗ್ರಂಥಕ್ಕೆ ವ್ಯಾಖ್ಯಾನವನ್ನ ರಚಿಸದೇ ಇದ್ರೂ ನಿಮಗೆ ಅಪಕೀರ್ತಿ ಬರಲಿಲ್ಲ, ಕೀರ್ತಿನೇ ಬಂತು. ರಾಮಚಾರಿತ್ರ ಮಂಜರಿ, ಕೃಷ್ಣ ಚಾರಿತ್ರ ಮಂಜರಿ ಬರೆದ್ರಿಂದ ನೀವು ಮಹಾತ್ಮರು, ನೀವು ದುಸ್ಸಾಧ್ಯವಾಗುತ್ತಿಲ್ಲ, ನಿಮ್ಗೆ ಯಾವುದು ಅಂತ ತಿಳಿಯಿತು ನೋಡಿ. ಒಂದೊಂದು ಗ್ರಂಥದ ರಚನೆಯಲ್ಲಿ ಪ್ರೊನೋಗ್ರಾಫಿ, ಅದ್ಭುತವಾದ ವ್ಯವಸ್ಥೆಗಳನ್ನು ನಾವು ಹೇಳ್ತೀವಿ. ಈ ಗ್ರಂಥ ರಚನಾ ಶೈಲಿಯನ್ನ ಬಿಬ್ಲಿಯೋಗ್ರಾಫಿ ಇತ್ಯಾದಿಗಳನ್ನು ನಾವು ಮಾಡ್ತಾ ಬಂದರೆ ಅವರ ಗ್ರಂಥ ರಚನೆಯೇ ಒಂದೊಂದು ದೊಡ್ಡ ಸಂದೇಶವನ್ನು ಕೊಡ್ತದೆ. ಯಾವ್ಯಾವ ಗ್ರಂಥ ಬರಿತಾ ಬರ್ತಾರೆ ಅದರ ಹಿಂದೆ ಅವರಲ್ಲಿರುವಂಥ ಗುಣ ವ್ಯಕ್ತ ಆಗ್ತದೆ. ಹೀಗೇನೆ ಗುರು ಸಾರ್ವಭೌಮರ ಮತ್ತೊಂದು ಗ್ರಂಥದ ವರ್ಣನೆ ಮಾಡ್ತಾರೆ. ಈ ತಾನೇ ಹೇಳಿದೆ ನ್ಯಾಯಾಮೃತ ಏನಾಯಿತು ಅಂತ. ಹಾಗೆ ಅವರ ಇನ್ನೊಂದು ಗ್ರಂಥದ ವರ್ಣನೆ ಮಾಡ್ತಾ ಒಂದು ವಿಶೇಷವಾದ ಅಭಿಪ್ರಾಯವನ್ನು ತಿಳಿಸ್ತಾರೆ. ಉಪನಿಷತ್ತುಗಳು ಋಕ್ಷಾಖೆಗೆ ಸಂಬಂಧಪಟ್ಟ ಉಪನಿಷತ್ತು, ಯಜುಶಾಖೆಗೆ ಸಂಬಂಧಪಟ್ಟ ಉಪನಿಷತ್ತು, ಸಾಮಶಾಖೆಗೆ ಸಂಬಂಧಪಟ್ಟ ಉಪನಿಷತ್ತುಗಳು ಅಂತ ನಾವು ನೋಡ್ತೀವಿ. ಉಪನಿಷತ್ತು ಈಗ ಸಿಕ್ಕಿರೋದು 100ಕ್ಕಿಂತ ಸ್ವಲ್ಪ ಹೆಚ್ಚಾಗಿದೆ. ಬಹಳ ಉಪನಿಷತ್ತು ನಮಗಿವತ್ತು ಉಪಲಬ್ಧ ಇಲ್ಲ. ನಾವು ಅದರ ಬಗ್ಗೆ ದೌರ್ಭಾಗ್ಯ, ಅದು ನಮ್ಮ ದೌರ್ಭಾಗ್ಯ ಅಂತ ಭಾವಿಸ್ಬೋದಷ್ಟೇ. ಆದರೆ ಎಲ್ಲ ಶಾಖೆಗೆ ಸಂಬಂಧಪಟ್ಟ ಉಪನಿಷತ್ತುಗಳು ಸಿಕ್ಕಿದಾವಲ್ಲ ಇಷ್ಟು ಅಂತ ಸಂತೋಷ ಪಡಬೇಕು. ದಾರ್ಶನಿಕ ಪ್ರಪಂಚದಲ್ಲಿ
ಹೆಚ್ಚು ದಾರ್ಶನಿಕರು ಉಪಯೋಗಿಸಿಕೊಂಡದ್ದು ಇದೇ ಉಪನಿಷತ್ತುಗಳನ್ನು. ಅಂದರೆ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ವಿಷಯ ಹೇಳಬೇಕು ಅಂತಂದರೆ ಅವರೆಲ್ಲ ಏನು ಮಾಡಿದರು, ಆಸ್ತಿಕ ದಾರ್ಶನಿಕರು ಉಪನಿಷತ್ತಿನ ಒಂದೊಂದು ಹೆಸರು ತಗೊಂಡು ಒಂದೊಂದು ವಾಕ್ಯ ಅದನ್ನು ಜಗತ್ತಿಗೆಲ್ಲ ಇವತ್ತು ಸ್ಲೋಗನ್ ಅಂತ ಹೆಸರಿಡ್ತಾರೆ. ಸ್ಲೋಗನ್ ಅಂತ, ಅಥವಾ ಅಲ್ಲದ ಗಾಡಿ ಮೇಲೆಲ್ಲ ಬರೆಸಿರ್ತಾರೆ ನೋಡಿದ್ರೆ. ಈಗೆಲ್ಲ ಉಪನಿಷತ್ತುಗಳನ್ನು ಗಾಡಿ ಮೇಲೆ ಬರೆಸ್ತಾರೆ. ತತ್ವಮಸಿ ಕೆಲವರು ಕಾಲಿಂದ ಹಾಕೊಂಡಿರ್ತಾರೆ. ಸೋಮಂ ಅಂತ ಎಲ್ಲ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇದರಿಂದ ನಮ್ಮದೇ ಆದ ಒಂದು ಸಂಸ್ಕೃತಿಯಲ್ಲಿರುವ ಉಪನಿಷತ್ತುಗಳ ಮಾತುಗಳು ಪ್ರಚಾರಕ್ಕೆ ಬರ್ತಾರೆ, ತಪ್ಪೇನಲ್ಲ, ತಪ್ಪಲ್ಲ. ಹಾಕೊಳ್ಳೋದು ತಪ್ಪು ಅಂತ ಹೇಳಬೇಕಾಗ್ತದೆ. ಅಂತೂ ಉಪನಿಷತ್ತುಗಳು ಎಷ್ಟು ಪ್ರಭಾವ ಬೀರ್ತಾವೆ, ಎಷ್ಟು ಅವುಗಳಲ್ಲಿ ಶಕ್ತಿ ಇದೆ, ಇದನ್ನು ಹಿಂದಿನವರೆಲ್ಲ ಕಂಡುಕೊಂಡು ಅವುಗಳಿಂದಲೇ ಸಮಾಜಕ್ಕೆ ಒಂದು ಒಳ್ಳೊಳ್ಳೆ ವಿಷಯ ಕೊಡಬೇಕು ಅಂತ ಹೇರಳವಾಗಿ ವ್ಯಾಖ್ಯಾನ. ಮಂತ್ರಾಲಯ ಗುರುಸಾರ್ವಭೌಮರು ಆ ಉಪನಿಷತ್ತನ್ನೆಲ್ಲ ನೋಡಿ ನಾವು ಒಂದು ವ್ಯಾಖ್ಯಾನ ಮಾಡಿ ಸಮಾಜಕ್ಕೆ ಇದರ ಅರ್ಥ ಏನು ಅಂತ ತಿಳಿಸೋಣ ಅಂತ ಹೊರಟು. ನೇರವಾಗಿ ವ್ಯಾಖ್ಯಾನ, ಉಪನಿಷತ್ತುಗಳ ನೇರವಾದ ವ್ಯಾಖ್ಯಾನ. ಅದಕ್ಕೆ ಅವರು ಏನು ಮಾಡಿದರು ಅಂದರೆ ಖಂಡಾರ್ಥ ಅಂತ ಹೇಳಿದರು. ಸಂಸ್ಕೃತದಲ್ಲಿ ಖಂಡಾರ್ಥ ಅಂದರೆ ಉಪನಿಷತ್ತಿನ ಒಂದು ಸಾಲಿರ್ತದೆ ವಾಕ್ಯ, ಕೆಲವು ಗದ್ಯ ರೂಪ, ಕೆಲವು ಛಂದೋಬದ್ಧ. ಅಕ್ಷರಗಳನ್ನು ಪರಿಗಣಿಸಿ ಇದು ಯಾವ ಛಂದಸ್ಸು ಅಂತ ನಾವು ತಿಳ್ಕೊಳ್ಬೋದು. ಅಕ್ಷರ ಸಂಖ್ಯಾ ಪರಿಗಣನೆ ಇಲ್ಲದೆ ಇದನ್ನು ಗದ್ಯ ಭಾಗ ಅಂತ ತಿಳ್ಕೊಳ್ಬೋದು. ಈಶಾವಾಸ್ಯ ಇದು ಪದ್ಯ ಭಾಗ. ಈಶಾವಾಸ್ಯ ಉಪನಿಷತ್ತಿದೆ ಅಂದರೆ ಇದು ಪದ್ಯ ಭಾಗದಲ್ಲಿ ನೋಡ್ತೀವಿ. ಷಟ್ಪ್ರಶ್ನ ಅದು ಗದ್ಯ ಭಾಗ, ಅಲ್ಲಿ ನಿಮಗೆಲ್ಲೂ ಪದ್ಯಗಳು ಸಿಗಲ್ಲ, ಬಹಳ ಕಡಿಮೆ ಪದ್ಯಗಳು. ಛಾಂದೋಗ್ಯ ಅದು ಗದ್ಯ ಭಾಗ, ಅದು ಸಾಮಶಾಖೆಗೆ ಸಂಬಂಧಪಡ್ತದೆ. ಈಶಾವಾಸ್ಯ ಯಜುಶಾಖೆಗೆ ಸಂಬಂಧಪಟ್ಟದ್ದು. ಐತರೆಯ ವೃಕ್ಷಾಖೆಗೆ ಸಂಬಂಧಪಟ್ಟದ್ದು. 10 ಮಂಡಲದ ಋಗ್ವೇದವನ್ನು ಅರ್ಥೈಸಿಕೊಳ್ಳೋದು ಹೇಗೆ ಎನ್ನುವ ಕಲೆ ಅದು ಈತರೆಯದಲ್ಲಿ ಸಿಗ್ತದೆ. ಐತರೆಯ ಉಪನಿಷತ್ತು ಅದು ವೃಕ್ಷಾಖೆಗೆ ಸಂಬಂಧಪಟ್ಟದ್ದು. ಅಲ್ಲೂ ಹೆಚ್ಚು ಗದ್ಯ ಭಾಗಗಳನ್ನು ನಾವು ನೋಡ್ತೀವಿ. ಹೀಗೆ ಕೆಲವು ಗದ್ಯ ಭಾಗದ ಉಪನಿಷತ್ತು, ಕೆಲವು ಪದ್ಯ ಭಾಗದ ಉಪನಿಷತ್ತು. ಯಾವ ಉಪನಿಷತ್ತುಗಳನ್ನು ಯಾರೊಬ್ಬ ವ್ಯಕ್ತಿಯೂ ರಚನೆ ಮಾಡಿಲ್ಲ. ಆ ಎಲ್ಲ ಪದಪುಂಜಗಳು ಅಂದರೆ ಕಾಂಪೋಸ್ ಅಂತ ಅದಕ್ಕೆ, ಅದನ್ನು ಪದಗಳನ್ನು ಯಾರೊಬ್ಬ ವ್ಯಕ್ತಿಯೂ ನಿರ್ಮಾಣ ಮಾಡಲಿಲ್ಲ. ಎಲ್ಲ ಉಪನಿಷತ್ತುಗಳು ಎಲ್ಲ ದಾರ್ಶನಿಕರು ಒಪ್ಪಿಕೊಂಡಂತೆ ಅದೆಲ್ಲವೂ ಇನ್ನೊಬ್ಬ ಪುರುಷನ ನಿರ್ಮಾಣಕ್ಕೆ ಒಳಪಡಲಿಲ್ಲ. ನೋಡಿ ಅದು ಎಷ್ಟು ಅದ್ಭುತ ಅಂತ ನಿಮಗೆ ಅದರಿಂದ ಗೊತ್ತಾಗ್ತದೆ. ಅದಕ್ಕೆ ಅವುಗಳನ್ನು ಆಧರಿಸಬೇಕು ಭಾರತೀಯರೆಲ್ಲ ನಾವು. ನಮ್ಮ ಹತ್ರ ಎಂಥ ಸಂಪತ್ತಿದೆ ಅಂದರೆ ಯಾರೊಬ್ಬನೂ ಕಾಂಪೋಸ್ ಮಾಡದೇ ಇರುವ ಉಪನಿಷತ್ತಂಥ ದೊಡ್ಡ ನಿಧಿ ನಮ್ಮ ಹತ್ರ ಇದೆ. ಇಷ್ಟು ದೊಡ್ಡ ಖನಿಜ ಇದೆ. ಬಂಗಾರದ ಖನಿಜ, ವಜ್ರದ ಖನಿಜ, ಮುತ್ತಿನ ಖನಿಜಕ್ಕಿಂತ ಅಮೂಲ್ಯವಾದಂತಹ ಸಂಪತ್ತು ಅಂದರೆ ಉಪನಿಷತ್ತಿಗೆ ಸಂಪತ್ತು. ಅಂಥ ಉಪನಿಷತ್ ಸಂಪತ್ತು ಇಟ್ಕೊಂಡು ನಾವು ಯಾರೋ ದೊಡ್ಡಣ್ಣನಿಗೆ ಹೆದರ್ತಾ ಕೂತೀವಿ. ಏನು ಕೇಳಿದ್ರು ದೊಡ್ಡಣ್ಣ ದೊಡ್ಡಣ್ಣ. ಇವರು ನಮ್ಮ ದೇಶದವರೇ ಅವರಿಗೆ ದೊಡ್ಡಣ್ಣ ಅಂತ ಹೆಸರಿಟ್ಟಿದ್ದಾರೆ. ಅವ್ರು ದೊಡ್ಡಣ್ಣ, ಅವರು ಯಾರು ಹೇಳ್ಕೊಟ್ರು ಅವರಿಗೆ ದೊಡ್ಡಣ್ಣ ಅಂತ? ಅವರು ಉಪನಿಷತ್ತುಗಳನ್ನು ಕೊಟ್ಟಿದ್ದಾರೆ ದೇಶಕ್ಕೆ, ವೇದಗಳನ್ನು ಏನಾದರೂ ಕೊಟ್ರ, ಲೋಕಕ್ಕೆ ಸಮಾಜಕ್ಕೆ ಶಾಂತಿಯನ್ನು ಏನಾದರೂ ಸಾರಲಿಕ್ಕೆ ಭಗವದ್ಗೀತೆಯನ್ನು ಕೊಟ್ರ? ಗೀತೆ ಕೊಡಲಿಲ್ಲ, ಉಪನಿಷತ್ತು ಕೊಡಲಿಲ್ಲ, ಮಹಾಭಾರತ ಕೊಡಲಿಲ್ಲ, ಏನೂ ಕೊಟ್ಟಿಲ್ಲ. ಆದರೆ ದೊಡ್ಡಣ್ಣ ಹೇಳ್ತಿದ್ದಾರೆ. ದುಡ್ಡೊಂದಿದೆ ಅಂದರೆ ದೊಡ್ಡಣ್ಣ ಇದೇ ದುಡ್ಡಿದೆ ಅಂತ ಆಗಿದೆ. ಎಲ್ಲ ವಿಪರ್ಯಾಸ. ಭಾರತೀಯ ಪ್ರಜೆಗಳಲ್ಲಿ ಸ್ವಾಭಿಮಾನ ಬೇಕು, ಸ್ವಸಂಹಿತೆಯನ್ನು ತಿಳ್ಕೊಳ್ಬೇಕು, ಅವರಲ್ಲಿರೋ ವಿಧಿಗಳು ಎಂಥದ್ದು ಅಂತ ತಿಳ್ಕೊಳ್ಬೇಕು. ಇದನ್ನೆಲ್ಲ ನೋಡಿಯೇ ಮತ್ತೆ ಮಂತ್ರಾಲಯರಾಯರು ಭಾರತದಲ್ಲಿ ಅವತಾರ ಮಾಡಿದ್ರು. ಅವರಿಗೆ ಬೇರೆ ಬೇರೆ ದೇಶಗಳಲ್ಲಿ ಹುಟ್ಟಲಿಕ್ಕೆ ಬರ್ತಿರಲಿಲ್ಲ. ದೇವತೆಗಳಿಗೆ ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ಭಾರತದ ಭೂಮಿಯನ್ನು ಯಾಕೆ ಅವಲಂಬಿಸಿ ಬರ್ತಾರೆ? ಇಲ್ಲಿ ಉಪನಿಷತ್ತಿದೆ, ವೇದ ಇದೆ, ಇಲ್ಲಿ ತಪಸ್ಸಿದೆ, ನದಿಗಳಿವೆ, ಪರ್ವತಗಳಿವೆ. ಇದನ್ನೆಲ್ಲ ನೋಡಿ ನಮ್ಮ ಭಾರತದಲ್ಲಿ ಇಂಥ ಮಹಾತ್ಮರು ಹುಟ್ಟಿ ಬರ್ತಾರೆ. ಅಂಥ ಉಪನಿಷತ್ತುಗಳನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಗುರುಸಾರ್ವಭೌಮರು ಇದರ ಅರ್ಥ ಏನು, ಇದನ್ನು ಹೇಗೆ ವ್ಯಾಖ್ಯಾನಿಸಬೇಕು, ಅದು ಬಹಳ ಬರೆದರೆ ಎಲ್ಲರಿಗೂ ಓದಲಿಕ್ಕಾಗಲ್ಲ. ಇತ್ತೀಚೆಗೆ ಅಂಥ ಪುಸ್ತಕಗಳು ಬಹಳ ತುಂಬ ಬರೀತಾರೆ.
ಎಷ್ಟೋ ಸಂಸ್ಥೆಗಳು ಮಾಡಿಕೊಂಡಿದ್ದಾರೆ ಉಪನಿಷತ್ತಿನ ಬಗ್ಗೆ. ಉತ್ತರ ಭಾರತ ನೋಡಿದೆ, ದಕ್ಷಿಣ ಭಾರತನೂ ನೋಡಿದೆ. ಒಂದು ಸಣ್ಣ ಉಪನಿಷತ್ತಿಗೆ ಇಷ್ಟು ಬರೀತಾರೆ. ಅದನ್ನು ಓದಲಿಕ್ಕೆ ಹೋದ್ಮೇಲೆ ನಮಗೆ ಅನಿಸ್ತದೆ ಇದೆಲ್ಲ ಉಪನಿಷತ್ತಿನಲ್ಲಿ ಇಲ್ಲೇ ಇಲ್ಲಲ್ಲ ಅನಿಸ್ಬೇಕು. ಅಂದರೆ ಇಲ್ಲದೆ ಇದ್ದದ್ದೆಲ್ಲ ಬರೀಲಿಕ್ಕೆ ಶುರು ಮಾಡಿದ್ದಾರೆ. ಬರೀತಾನೆ ಇರ್ತಾರೆ. ಅದು ಹವ್ಯಾಸ. ಕೆಲವರ ಹವ್ಯಾಸ ಏನು ಮಾಡಲಿಕ್ಕಾಗಲ್ಲ. ಅಂದರೆ ಯಾವ ಉಪನಿಷತ್ತಿನಲ್ಲಿ ಇಲ್ವೋ ಅದನ್ನೆಲ್ಲ ಉಪನಿಷತ್ತಿನ ಪುಸ್ತಕದಲ್ಲಿ ಬರೆದಿರೋರು ಕೆಲವರು ಏನು ಮಾಡಿದ್ದಾರೆ, ಉಪನಿಷತ್ತಿನಲ್ಲಿ ಇದ್ದದ್ದನ್ನು ಬರೀಬೇಕಲ್ಲ, ಅವರು ಏನು ಮಾಡಬೇಕಾಗಿದೆ, ತಮ್ಮ ಬುದ್ಧಿಯಲ್ಲಿ ಒಂದಿಷ್ಟು ಇಟ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಅದನ್ನು ಉಪನಿಷತ್ತಲ್ಲಿ ಹುಡುಕ್ಲಿಕ್ಕೆ ಹೋಗ್ತಾರೆ. ನಾನೊಂದೇನೋ ಲೋಕದಲ್ಲಿ ಕೊಡಬೇಕು ಅಂತ ಇಟ್ಕೊಂಡ್ರು. ಈಗೆಲ್ಲ ಹಾಗೆ ತಮ್ಮ ಬುದ್ಧಿಯಲ್ಲಿ ಇದ್ದದ್ದನ್ನು ಯೂಟ್ಯೂಬ್ನಲ್ಲಿ ಹಾಕಿಕೊಡೋದು. ಸಮಾಜದಲ್ಲಿ ಇದನ್ನೇ ಸತ್ಯ ಅಂತ ಎಲ್ಲರೂ ತಿಳ್ಕೊಳ್ರಿ ಅಂತ. ಹಾಗೆ ಉಪನಿಷತ್ನಲ್ಲಿ ಅದು ಇರಬೇಕಾಗಿಲ್ಲ. ಬುದ್ಧಿಯಲ್ಲಿದ್ದದ್ದು ಉಪನಿಷತ್ನಲ್ಲಿದೆ ಅಂತ ಟ್ರಾನ್ಸ್ಲೇಟ್ ಭಾಷಾಂತರ ಮಾಡಿದ ಪುಸ್ತಕಗಳು ಬಹಳ ಬರ್ತವೆ. ಈ ಸಮಸ್ಯೆಯನ್ನೆಲ್ಲ ಮಂತ್ರಾಲಯಗಳು ನೋಡಿ, ಉಪನಿಷತ್ತುಗಳಿಗೆ ಇಷ್ಟು ಭಾಷೆಗಳಲ್ಲಿ ಈ ರೀತಿ ಅರ್ಥಗಳನ್ನು ಬರೆದು ಉಪನಿಷತ್ತಿನ ಮನಸ್ಸಿಗೆ ಬೇಡವಾದದ್ದನ್ನು ಉಪನಿಷತ್ತಿನಲ್ಲಿ ಇಲ್ಲದೇ ಇರೋದನ್ನೆಲ್ಲ ಬರೆದಿಟ್ರಲ್ಲ, ಅದು ಓದೋದು ಕಠಿಣ. ಓದಿದ್ರೆ ಅದರಿಂದ ಜ್ಞಾನವೂ ಸರಿಯಾಗಿ ಬರಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಆ ವಾಕ್ಯ ಎಷ್ಟಿದೆ, ಎಷ್ಟು ಸಾಧ್ಯವಾದಷ್ಟು ಕಡಿಮೆ ಪದಗಳಿಂದ ರಚನೆ ಮಾಡಿ ಅದಕ್ಕೆ ಅವ್ರು ಏನಂತ ಹೆಸರಿಟ್ಟರು ಅಂದರೆ ಖಂಡಾರ್ಥ ಅಂತ ಹೆಸರಿಟ್ಟರು. ಖಂಡ ಅಂತ ಯಾಕೆ ಕರೀತಾರೆ ಹೇಳ್ತೀನಿ, ಸುಮ್ಮನೆ ಹಾಗೆ ಹಾಸ್ಯಕ್ಕೆ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲೆಲ್ಲ ಖಾದ್ಯಗಳನ್ನು ಮಾಡೋದನ್ನು ನೋಡ್ತೀವಿ. ಖಾದ್ಯಗಳನ್ನು ಮಾಡಿದಾಗ ಮನೆಯೊಳಗೆ ಒಂದು ಯಾವುದಾದ್ರೂ ಸಣ್ಣ ಬರ್ಫಿ ಮಾಡಿದರೆ ಆ ಬರ್ಫಿನ ಕತ್ತರಿಸೋನು ಏನು ಮಾಡ್ತಾನೆ ಅಂದರೆ ಒಂದೇ ಥರ ಕತ್ತರಿಸ್ತಾನೆ. ಅದಕ್ಕೆ ಖಂಡ ಅಂತ ಹೇಳ್ತಾರೆ. ಯಾರೇನು ಮಾಡ್ಲಿಕ್ಕೆ ಬರಲ್ಲ, ಮೊದಲನೇ ಬಾರಿ ಮಾಡ್ಲಿಕ್ಕೆ ಹೋಗಿರ್ತಾರಲ್ಲ, ಒಂದು ದೊಡ್ಡದು ಒಂದು ಸಣ್ಣದು ಒಂದು ದೊಡ್ಡದು ಮಾಡಿ ಕತ್ತರಿಸ್ಬಿಡ್ತಾರೆ. ಆ ಮೈಸೂರು ಪಾಕು ಅಂತ ಮಾಡಿರ್ತಾರೆ, ಅದು ಖಂಡಾರ್ಥ ಆಗಲ್ಲ, ಅಖಂಡಾರ್ಥ ಆಗಿದೆ. ಆಗ ಮಾಡಬಾರ್ದು. ಎಷ್ಟು ಬೇಕೋ ಮೊದಲನೇ ತುಂಡು ಯಾವ ಸೈಜ್ನಲ್ಲಿ ಬಂದಿರ್ತದೋ ಎರಡನೇ ಲೈನ್ನಲ್ಲೂ ಅದೇ ಸೈಜ್ನಲ್ಲಿ ಬಂದರೆ, ಮತ್ತೆ ಮೂರನೇ ಲೈನ್ ಅದೇ ಸೈಜ್ನಲ್ಲಿ ಬಂದರೆ ಅದಕ್ಕೆ ಖಂಡ ಅಂತ ಕರೀತಾರೆ. ಗುರುಸಾರ್ವಭೌಮರು ಉಪನಿಷತ್ತಿನ ವ್ಯಾಖ್ಯಾನ ಮಾಡುವಾಗ ಯಾಕೆ ಮಾಡ್ತಾರೆ ಅಂದರೆ, 4 ಪಾದಗಳಿಗೆ 4 ಪಾದಕ್ಕೆ ಸಂಬಂಧಪಟ್ಟ ಎಷ್ಟು ಕಡಿಮೆಯೋ ಎಷ್ಟು ಸಾಧ್ಯವೋ ಅಷ್ಟರಲ್ಲೇ ಅರ್ಥ ಬರೀತಾರೆ. 10 ಪ್ಯಾರಾಗ್ರಾಫು 4 ಪಾದಕ್ಕೆ ಒಂದು 10 ಪ್ಯಾರಾಗ್ರಾಫ್ ಬರೆದು ಬಿಟ್ಟರೆ ಓದೋ ಪರಿಸ್ಥಿತಿ ಏನಾಗ್ತದೆ, ಅದು ಅಖಂಡ ಅರ್ಥ ಆಗ್ತದೆ. ಅದಕ್ಕೆ ಅವ್ರು ಹಾಗೆ ಮಾಡಿ ಖಂಡ ಅರ್ಥ ಅಂತ ಹೆಸರಿಟ್ಟು ನೋಡಿ. ಹೆಸರಿಡುವಾಗ ಎಷ್ಟು ಚಾಣಾಕ್ಷತೆ ಮೇಲಿದ್ದಾರೆ. ಆ ಖಂಡಾರ್ಥವನ್ನು ನೋಡಿ ವಾದೀಂದ್ರ ತೀರ್ಥರು ಬಹಳ ಖುಷಿಪಟ್ಟರು. ಏನು ಉಪನಿಷತ್ ಖಂಡಾರ್ಥದ ಮಹಿಮೆ ಎಂದರು. ಯಾದೃಗ್ ವೇದಾಂತ ಖಂಡ ಪ್ರವಚನ ಕೃತಿ, ಯಾದೃಗ್ ವೇದಾಂತ ಖಂಡ ಪ್ರವಚನ ಕೃತಿ ನಿಪ್ರೇಮ ಭೂಮಾನತಾದೃಗ್ ಸರ್ವಾಮ್ನಾಯ ಪ್ರವರ್ತರ್ಯನುಪಮ ಚರಿತೆ ರಾಘವೇಂದ್ರ ವ್ರತೀಂದ್ರೇ ಇತ್ತೇತದ್ದೇಹ ಭಾಜಾಮಮಿತ ವಿಶದ ಮತಿ ವಿಶದ ರುಚೌ ಜಾಗರೂಕೆ ವಿಲೋಕೆ ರಾಕಾಚಂದ್ರೇ ದ್ವಿತೀಯಾ ಶಶಿಶಕಲ ನತಿನ್ಯಾಯಮೇವಾನುರುಂಧೇ. ಶಶಿಶಕಲ ರತಿನ್ಯಾಯಮೇವಾನುರುಂಧೇ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಕಾಚಂದ್ರನಿಗೆ ಮಹತ್ವ ಕೊಡ್ತಾರೆ. ರಾಕಾಚಂದ್ರ ಅಂತಂದ್ರೆ ಯಾರಿಗೆ ಹೆಸರು? ರಾಕ ಅಂದರೆ ಹುಣ್ಣಿಮೆಗೆ ಇನ್ನೊಂದು ಹೆಸರಂತ. ಕುಹು ಅಂತ ಅಮಾವಾಸ್ಯೆಗೆ ಸಂಬಂಧಪಟ್ಟ ಒಂದು ಹೆಸರು. ರಾಕ ಅಂತ ಇದು ನಮಗೆ ಅಧ್ಯಯನದಲ್ಲಿ ತಿಳಿಯುತ್ತೆ. ರಾಕಾಚಂದ್ರ ಅಂದರೆ ಹುಣ್ಣಿಮೆಯ ಚಂದ್ರ ಅಂತ ಕವಿ ಅದನ್ನು ಬಳಸಿದ್ದಾರೆ. ಸಾಮಾನ್ಯವಾಗಿ ಆಕಾಶದೊಳಗೆ ನಿಮಗೆ ಹುಣ್ಣಿಮೆಯ ಪೂರ್ಣ ಚಂದ್ರ ಬರ್ತಾನೆ, ನೋಡಿದರೆ ಖುಷಿ ಆಗ್ತದೆ. ಓ ಎಂಥ ಅದ್ಭುತ ಆಯ್ತಲ್ಲ ಏನು ಅಂತ ಖುಷಿ ಹಾಗೆ ಆಗ್ತದೆ ಎಲ್ರಿಗೂ. ಆದರೆ ವಾದೀಂದ್ರ ತೀರ್ಥರಂತಾರೆ ರಾಕಾಚಂದ್ರೇ ದ್ವಿತೀಯ ಶಶಿಶಕಲ ನತಿ ನ್ಯಾಯಮೇವಾನುರುಂಧೇ ಅಂತ. ಎಂಥ
ವಿಚಿತ್ರವಾದಂಥ ಅಭಿಪ್ರಾಯ ಅಂದರೆ, ಹುಣ್ಣಿಮೆ ಚಂದ್ರನನ್ನು ನೀವು ನೋಡಿ ಖುಷಿ ಪಡ್ತೀರಿ, ಅವರ ಕಿರಣಗಳು ಬಂತು ಅಂತಂದರೆ ಏನೋ ಒಂದು ಆನಂದ ಆಗ್ತದೆ. ಒಂದು ಸಮಸ್ಯೆ, ನೀವು ಪಂಚಾಂಗದಲ್ಲಿ ನೋಡ್ತೀರಲ್ಲ, ಪಂಚಾಂಗದಲ್ಲಿ ಎಷ್ಟೋ ವಿಷಯಗಳು ಇವತ್ತು ಸಮಾಜದಲ್ಲಿ ಯಾಕೆ ಹಾಕ್ತಾರೆ ಅನ್ನೋದೇ ಗೊತ್ತಿಲ್ಲ. ತುಂಬ ವಿಷಯಗಳು ಗೊತ್ತಿಲ್ಲ, ಇವತ್ತು ಓದ್ತಿದ್ದೇವೆ. ದ್ವಿತೀಯ ಚಂದ್ರ ದರ್ಶನ ಅಂತ ಒಂದು ಹಾಕ್ತಾರೆ, ನೋಡಿರ್ತಿದ್ರೆ ಚಂದ್ರ ದರ್ಶನ. ಯಾವುದೇ ಪಂಚಾಂಗ ತೆಗೆದು ನೋಡ್ರಿ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಸ್ವಲ್ಪ ಅವಲೋಕನ ಮಾಡಿ ಈ ಭಾಗ ಆ ಭಾಗದಲ್ಲಿ ದ್ವಿತೀಯ ತಿಥಿ ಬಂದಾಗ ಅದೊಂದು ಸಣ್ಣಕ್ಕೆ ಹಾಕಿರ್ತಾರೆ ಪಕ್ಕದಲ್ಲಿ, ಚಂದ್ರ ದರ್ಶನ ಅಂತ. ಯಾಕೆ ಹಾಕ್ತಾರೆ? ಏನು ವಿಶೇಷ? ಚಂದ್ರ ದರ್ಶನ ಮಾಡಿದರೆ ನಮ್ಮ ಅನಿಷ್ಟಗಳು ದೂರ ಆಗ್ತವೆ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಆಮೇಲೆ ಸೇರಿಸಿದ್ದಾರೆ, ಗಣಪತಿ ಹಬ್ಬಕ್ಕೆ ಅದನ್ನೆಲ್ಲ ಸೇರಿಸಿ ಅದನ್ನೆಲ್ಲ ಮತ್ತೊಂದು ರೀತಿ ಕಥೆಯನ್ನು ಹೇಳಿದ್ದಾರೆ, ಅದು ಬೇರೆ ವಿಷಯ. ಆದರೆ ಧರ್ಮಶಾಸ್ತ್ರಕಾರರು ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಹುಣ್ಣಿಮೆಯ ಚಂದ್ರನಿಗೆ ದರ್ಶನ ಮಾಡಿ ಅಂತ ಎಲ್ಲರೂ ಹೇಳಿ, ಚಂದ್ರ ದರ್ಶನ ಯಾವಾಗ ಏನು ಹಾಕಿಬಿಟ್ರು? ದ್ವಿತೀಯ ಹಾಕಿಬಿಟ್ರು. ದ್ವಿತೀಯ ಪೂರ್ಣಚಂದ್ರ ಇರ್ತಾನ, ಖಂಡ ಚಂದ್ರ ಇರ್ತಾನ. ಖಂಡ ಅಂದರೆ ಅಪೂರ್ಣ ಚಂದ್ರ ಇರ್ತಾನೆ. ಅದಕ್ಕೆ ಆ ಮಾತನ್ನು ಅದಕ್ಕೊಂದು ನ್ಯಾಯ ಮಾಡಿದ್ರು ಹಿಂದಿನವರೆಲ್ಲ. ಎಲ್ಲ ಪೂರ್ಣನೇ ಅಂತ ಒದ್ದಾಡಬೇಡ್ರಿ, ಸ್ವಲ್ಪ ದ್ವಿತೀಯ ಚಂದ್ರ ನೋಡಿ ಪಾಠ ಕಲಿಯೋದು ಭಾಳ ಇದೆ. ಧರ್ಮಶಾಸ್ತ್ರಕಾರರು ಖಂಡ ಚಂದ್ರ ದರ್ಶನಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಇದಕ್ಕೊಂದು ನ್ಯಾಯ, ಚಂದ್ರ ದರ್ಶನ ನ್ಯಾಯ ಅಂತ ಒಂದು ಲೆಕ್ಕ. ಇದನ್ನು ವಾದೀಂದ್ರ ತೀರ್ಥರು ಇಟ್ಟುಕೊಂಡು ಏನು ಮಾಡ್ತಾ ಇದ್ದಾರೆ? ಗುರು ಸಾರ್ವಭೌಮರು ಬರೆದದ್ದು ಉಪನಿಷತ್ತಿಗೆಲ್ಲ ಖಂಡ. ಇದಕ್ಕಿಂತ ಮೊದಲೇ ಬೇಕಾದಷ್ಟು ವ್ಯಾಖ್ಯಾನಗಳು, ಅದಕ್ಕೆಲ್ಲ ಪೂರ್ಣ ವ್ಯಾಖ್ಯಾನ ಅಂತ ಹೆಸರಿನಲ್ಲಿ ಇತ್ತು. ಆದರೆ ಏನು ಮಾಡೋಣ, ಪೂರ್ಣ ವ್ಯಾಖ್ಯಾನಗಳ ಹೆಸರಿನಲ್ಲಿ ಇದ್ದಿದ್ರೂ ಆ ಪೂರ್ಣ ಚಂದ್ರನಿಗಿಂತ ನಿಮ್ಮ ಖಂಡ ಚಂದ್ರ ದರ್ಶನದಂತೆ ನಿಮ್ಮ ವ್ಯಾಖ್ಯಾನಕ್ಕೆ ನಾವು ಮಹತ್ವ ಕೊಡಬೇಕಾಗಿದೆ ನೋಡಿ ಹೇಳ್ತಾರೆ. ಯಾದೃಕ್ ವೇದಾಂತ ಖಂಡ ಪ್ರವಚನ ಕೃತಿ ಪ್ರೇಮ ಭುವಾನತಾದೃಗೆ. ಒಂದು ಕಡೆ ವರ್ಣನೆ ಮಾಡುವಾಗ ಅಂತಾರೆ ನಾರಾಯಣಾಚಾರ್ಯ ಕವಿಗಳು, ಗುರು ಸಾರ್ವಭೌಮರು ಸಂಚಾರ ಮಾಡ್ತಾ ಮಾಡ್ತಾ ದಕ್ಷಿಣ ಭಾರತದಲ್ಲೆಲ್ಲ ತೀರ್ಥಕ್ಷೇತ್ರಗಳಿಗೆ, ರಾಮೇಶ್ವರ, ಕನ್ಯಾಕುಮಾರಿ ಅಲ್ಲೆಲ್ಲ ಬಂದಾಗ ಸಾಯಂಕಾಲದ ಹೊತ್ತು ಅವರಿಗೆ ಶಿಷ್ಯರೆಲ್ಲ ಬಂದು ಕೂತ್ಕೊಂಡು ಕೇಳಿದರೆ ಒಂದೇನಾದರೂ ಪ್ರವಚನ ಮಾಡಿರಿ ಅಂತ ಕೂಡಲೇ ವೇದಾಂತ ಖಂಡವನ್ನು ಪ್ರವಚನ ಮಾಡ್ತಿದ್ದಾರೆ ಗುರು ಸಾರ್ವಭೌಮರು. ಉಪನಿಷತ್ತಿನ ಖಂಡ ಸಜ್ಜನರಿಗೆಲ್ಲ ತಿಳಿಯಾದ ಭಾಷೆಯಲ್ಲಿ ಉಪನಿಷತ್ತಿನ ಬಗ್ಗೆ ಸಂದೇಶ ಕೊಡ್ತಿದ್ದಾರೆ. ಸಮಾಜ ಒಂದೊಳ್ಳೆ ಸಮಾಜ ನಿರ್ಮಾಣ ಆಗಬೇಕು, ತಪ್ಪು ದಾರಿಗೆ ಹೋಗಬಾರ್ದು, ಉಪನಿಷತ್ತುಗಳು ಹೇಳುವ ದಾರಿಯಲ್ಲಿ ಇರಬೇಕು. ಉಪನಿಷತ್ತು ಹೇಳ್ತಾರೆ ಏಕಂ ಸತ್ ಬಹುಧಾ ಅಂತ, ಹೇಗಿದೆ ನೋಡಿ ಸತ್ಯ ದರ್ಶನ ಮಾಡಿಸ್ತೇನೆ ಅಂತ ಉಪನಿಷತ್ತು ಖಂಡಗಳ ಪ್ರವಚನ ಮಾಡ್ತಿದ್ದಾರೆ. ಹೀಗೆ ಹೇಳುವಾಗ ವಾದೀಂದ್ರರಂತಾರೆ, ನಿಮಗೆ ಎಲ್ಲ ಗ್ರಂಥಕ್ಕಿಂತಲೂ ನನಗನ್ನಿಸ್ತದೆ ಉಪನಿಷತ್ ಖಂಡದ ಮೇಲೆ ಬಹಳ ಪ್ರವಚನದ ರುಚಿ ನಿಮಗೆ ಜಾಸ್ತಿ ಅಂತ, ಅಷ್ಟು ಪ್ರೀತಿ ಬೇರೆ ಕಡೆ ಅಂಥೇಳಿ ಬೇರೆ ಬರ್ತಿರಲಿಲ್ಲ ಅಂತಲ್ಲ. ಕೆಲವ್ರಿಗೆ ಏನಾಗಿರ್ತದೆ, ಬೇರೆ ಬರ್ತಾನೆ ಇಲ್ಲ. ಈ ಎಲ್ಲ ಕಡೆ ನೋಡಿರ್ತೀರಿ, ಅವ್ರಿಗೆ ಒಂದು ಸಬ್ಜೆಕ್ಟ್ ಮೇಲೆ ಭಾರಿ ಕಮಾಂಡ್. ಅವ್ರು ಎಲ್ಲಿ ಹೋದ್ರು ಗಂಗಾನೇ ಹೇಳೋದು, ಬೇರೆ ಏನಾದ್ರು ಹೇಳಿದ್ರೆ ತಮಗೆ ಬಾಯಿರುತ್ತೆ. ಹಾಗಲ್ಲ, ಎಲ್ಲ ವಿಷಯಗಳೇ ಮಹತ್ವ ಆಗಲಿ, ಎಲ್ಲ ವಿಷಯ. ಅದಕ್ಕೆ ಅಂತಾರೆ ಸರ್ವಾಂನಾಯ ಪ್ರವಕ್ತರ್ಯನುಪಮಚರಿತೆ ರಾಘವೇಂದ್ರ ಪ್ರತೀಂದ್ರೇ. ಸರ್ವಾಂನಾಯ ಪ್ರವಕ್ತರಿ, ವೇದದ ಯಾವ ವಾಕ್ಯವನ್ನು ನೀವು ಒಂದು ಇದನ್ನು ಹೇಳ್ರಿ ಅಂದರೆ ತಕ್ಷಣ ಹೇಳ್ತಿದ್ದಾರೆ. 4 ವೇದ ಬಾಯಿಲಿರ್ತಾರೆ. ಅವ್ರದ್ದು ಯಜುಶಾಖೆ, ಗುರು ಸಾರ್ವಭೌಮರದು ಕೃಷ್ಣ ಯಜುಶಾಖೆ ಅವರು. ಆದರೆ 3 ವೇದಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ವೇದತ್ರಯ ನಿವೃತ್ತಿ ಅಂತ ಅದರ ಹೆಸರಿಟ್ಟಿದ್ದಾರೆ. ಎಲ್ಲ ವೇದಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲ ವೇದಗಳನ್ನು ವ್ಯಾಖ್ಯಾನಿಸುವ ಕೌಶಲ್ಯ ಇದ್ದಂಥ ಗುರು ಸಾರ್ವಭೌಮರಿಗೆ ವಾದೀಂದ್ರಂತಾರೆ, ನಿಮಗೆ ಖಂಡ ಅಂದರೆ ಉಪನಿಷತ್ ಖಂಡಾರ್ಥ ಪ್ರವಚನ ಮಾಡೋದ್ರಲ್ಲಿ ಪ್ರೀತಿ ಜಾಸ್ತಿ ಅಂತ ನನಗೆ ತೋರುತ್ತದೆ ಅಂತ. ಯಾಕೆ? ಇತ್ತೇತದ್ದೇಹ ಭಾಜಾಮಿತವಿಷದರುಚೋ ಜಾಗರೂಕೆ ಪಿಯೋಕೆ. ದೇಹ ಭಾಜಾಮಿತವಿಷದರುಚೋ,
ದೇಹ ಧರಿಸಿದ ಮನುಷ್ಯನಿಗೆ, ಪ್ರಾಣಿ ಮಾತ್ರ ದೇಹ ಧರಿಸಿದ ಪ್ರತಿಯೊಬ್ಬರಿಗೆ ಶ್ರೀಸಾಮಾನ್ಯರಿಗೆ ತಿಳುವಳಿಕೆ ಬರಲಿ ಅಂತ ನೀವು ಆ ಖಂಡಾರ್ಥದ ಪ್ರವಚನವನ್ನು ಮಾಡಿಕೊಟ್ರಲ್ಲ ವ್ಯಾಖ್ಯಾನ, ಅದು ನನಗೇನು ಅನಿಸ್ತದೆ ಅಂದರೆ, ಹುಣ್ಣಿಮೆ ಚಂದ್ರನ ದರ್ಶನವನ್ನು ಧರ್ಮಶಾಸ್ತ್ರಕಾರರು ಹೆಚ್ಚು ಒತ್ತು ಕೊಡದೆ ರಾಧಾಚಂದ್ರ ದರ್ಶನ ಬಿಟ್ಟು ದ್ವಿತೀಯ ಚಂದ್ರ ದರ್ಶನದ ನ್ಯಾಯ ನಿಮ್ಮ ಈ ಚರ್ಯೆಯಿಂದ ನಮಗೆ ತಿಳಿಯುತ್ತದೆ. ಎಷ್ಟು ಅರ್ಥಗರ್ಭಿತ ಮಾತು ಅಂದರೆ, ಎಲ್ಲ ವೇದಗಳ ಪ್ರವಚನ ಹುಣ್ಣಿಮೆ ಚಂದ್ರ ದರ್ಶನ ಇದ್ದಾರೆ, ಉಪನಿಷತ್ ಖಂಡಾರ್ಥದ ವ್ಯಾಖ್ಯಾನ ರಾಧಾಚಂದ್ರದ್ದು ಖಂಡಚಂದ್ರ ದರ್ಶನ ಇದ್ದಾರೆ ಅಂತ ದ್ವಿತೀಯ ಚಂದ್ರ ದ್ವಿತೀಯ ಶಶಿಶಕಲನ ತಿನ್ಯಾಯ ಮೇವಾರುಂಧೆ, ಇದು ನಮಗೆ ತಿಳಿಸಿಕೊಡುವ ಸಂದೇಶ. ಆ ಕವಿ ವಾದೀಂದ್ರ ತೀರ್ಥರ ಹೃದಯ ಅರ್ಥ ಮಾಡಿಕೊಳ್ಬೇಕು. ಗುರುಸಾರ್ವಭೌಮರ ಗ್ರಂಥಗಳಲ್ಲಿ ಎಲ್ಲ ವೇದಗಳ ವ್ಯಾಖ್ಯಾನ ಮಾಡೋದು ಒಂದು ವಿಶೇಷ, ಅದು ಬರ್ತಿತ್ತು. ಉಪನಿಷತ್ತಿನ ಖಂಡಾರ್ಥವನ್ನು ಮಾಡಿ ವ್ಯಾಖ್ಯಾನ ಮಾಡೋದಿಲ್ಲ, ಅದು ಅವ್ರಿಗೆ ಬರ್ತಿತ್ತು. ಇದು ಹುಣ್ಣಿಮೆ ಚಂದ್ರ ಅಂದರೆ ಅದು ದ್ವಿತೀಯ ಚಂದ್ರ ಅಂತ ತಿಳ್ಕೊಂಡ್ವಿ ಅಂತ ನಮಗದನ್ನು ಅನುಸಂಧಾನ ಮಾಡ್ತಾರೆ. ಇದು ಗುರುಗುಣ ಶ್ರವಣದಿಂದ ನಾವು ಅನುಸಂಧಾನ ಮಾಡಿ, ಅಂದರೆ ಮಹಾತ್ಮರು ಹೇಗಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ, ಯಾವುದಾದ್ರೂ ಒಂದನ್ನು ಬಿಟ್ಟರೂ ಕೂಡ ಅವ್ರು ಮಹಾತ್ಮರಾಗಲ್ಲ, ಎಲ್ಲ ಮಾಡ್ತಿರ್ತಾರೆ. ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡಬೇಕಾದ ಕೆಲಸಗಳನ್ನು ಮಾಡ್ತಿದ್ರು, ಅದಕ್ಕಿಂತಲೂ ಹೆಚ್ಚಿನೂ ಮಾಡ್ತಿದ್ರು, ಅದಕ್ಕೆ ಅವರು ಮಹತ್ವ. ಇಂಥದ್ದೊಂದು ಅವರು ಬಿಟ್ಟರು ಅಂತ ಆಗೋದೇ ಇಲ್ಲ. ಈ ರೀತಿ ಅವರ ಬಗ್ಗೆ ವ್ಯಾಖ್ಯಾನ ಮಾಡಿ ಅನುಸಂಧಾನ ಮಾಡಿಸ್ತಾರೆ. ಇಂದು ಗುರುಸಾರ್ವಭೌಮರು 5 ಸೂಕ್ತಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಪಂಚಸೂಕ್ತ ವ್ಯಾಖ್ಯಾನ ಅಂತ ಬಹಳ ಪ್ರಸಿದ್ಧ. ದಿನಾ ಪಂಚಸೂಕ್ತಗಳನ್ನು ಹೇಳದೆ ಇರಬಾರದು ಅಂತ ಹೇಳ್ತದೆ ಶಾಸ್ತ್ರ. ಸಂಪ್ರದಾಯದಲ್ಲಿ ಅದು ಬಂದ್ಬಿಟ್ಟಿದೆ. ಪಂಚಸೂಕ್ತಗಳನ್ನು ಒಂದು ದಿನವೂ ಬಿಡಬಾರದಂತೆ. ಪುರುಷ ಸೂಕ್ತ, ಅಂಬೃಣಿ ಸೂಕ್ತ, ಮನ್ಯು ಸೂಕ್ತ, ಶ್ರೀ ಸೂಕ್ತ, ಕೊನೆಗೆ ಬಳಿತ ಸೂಕ್ತ. ಇಷ್ಟು ಸೂಕ್ತಗಳನ್ನು ದಿನನಿತ್ಯ ಹೇಳಬೇಕು. ದಿನ ಹೇಳಿ ಅದರಿಂದ ನಮ್ಮ ಪಾಪಗಳನ್ನು ಕಳ್ಕೊಳ್ಬೇಕು. ದಿನ ಮನೆಯೊಳಗೆ 5 ಸೂಕ್ತಗಳನ್ನು ಹೇಳ್ತಾ ಇದ್ದರೆ ವೈಬ್ರೇಷನ್ ಇರ್ತದೆ. ಇತ್ತೀಚೆಗೆಲ್ಲ ಸೂಕ್ತ ಹೇಳೋದು ನಿಲ್ಲಿಸಿ ಮೊಬೈಲಲ್ಲಿ ಪ್ಲೇ ಮಾಡಿಬಿಡ್ತೀವಿ. ನಾವು ಹೇಳಿದ್ರೆ ಪರವಾಗಿಲ್ಲ, ಮೊಬೈಲ್ ಹೇಳ್ತಾ ಇರ್ತದೆ. ಅಲ್ಲ, ಮೊಬೈಲ್ ಹೇಳ್ತಾ ಇರ್ತದೆ, ಸಿನಿಮಾ ಹಾಡು ಹೇಳ್ತದೆ, ಭಾವಗೀತೆಗಳು ಹೇಳ್ತದೆ, ಹಾಗೂ ವೇದಗಳು ಹೇಳ್ತದೆ. ಮೊಬೈಲಿಗೆ ಪುಣ್ಯ ಪಾಪಗಳ ಸಂಬಂಧ ಇದ್ದೇನೆ, ಮೊಬೈಲಿಗೆ ಏನಾದರೂ ರಿಲ್ಯಾಕ್ಸೇಷನ್ ಅಂತ ಬೇಕಾಗಿದ್ದೇನೆ, ಮೊಬೈಲ್ ಯಾವಾಗಲೂ ಏರೋಪ್ಲೇನ್ ಮೋಡಿಗೆ ಹೋಗ್ಬೋದಷ್ಟೇ, ಅದಕ್ಕೆ ರಿಲ್ಯಾಕ್ಸೇಷನ್ ಅಂತಿರಲ್ಲ. ಹಾಗಾಗಬಾರ್ದು. ಮನುಷ್ಯರಾಗಿ ನಾವು ವೇದಗಳನ್ನು ಉಳಿಸ್ಬೇಕು, ಬೆಳೆಸಬೇಕು. ನೋಡಿ, ಹಿಂದಿನ ಗುರುಸಾರ್ವಭೌಮರು 3 ವೇದಗಳಿಗೆ ವ್ಯಾಖ್ಯಾನ, ಉಪನಿಷತ್ತುಗಳಿಗೆ ವ್ಯಾಖ್ಯಾನ, 5 ಸೂಕ್ತಗಳಿಗೆ ವ್ಯಾಖ್ಯಾನ ಎಷ್ಟು ಮಾಡಿಕೊಟ್ಟಿದ್ದಾರೆ ನೋಡಿ. ಅವರ ಕೆಲಸ ಎಷ್ಟೆಲ್ಲ ಮಾಡಿದ್ದಾರೆ. ನಾವು ಅದರ ಕಡೆ ಗಮನ ಹರಿಸದೇ ಇದ್ದರೆ 5 ಸೂಕ್ತಗಳಿಗೂ ಅವರು ವ್ಯಾಖ್ಯಾನ ಮಾಡಿದ್ದು ಹೇಗಿದೆ, ಅದಕ್ಕೆ ಹೇಗೆ ಅರ್ಥ ವಿವರಣೆ ಮಾಡ್ತಾರೋ ಅದು ನನ್ನ ದೃಷ್ಟಿಯಲ್ಲಿ ಅದು ಏನಾಗಿದೆ ಅಂತ ವರ್ಣನೆ ಮಾಡುವಾಗ ಅಂತಾರೆ ವಾದೀಂದ್ರ ತೀರ್ಥರು. 5 ಸೂಕ್ತದ ವ್ಯಾಖ್ಯಾನ 29ನೇ ಶ್ಲೋಕದಲ್ಲಿ ಹೇಳ್ತಾರೆ. ಹೃದಯ ತ್ರಯಂತ ವಿದ್ಯಾ ಮುಖ ನಿಖಿಲ ಕಲಾ ತತ್ವಬೋಧೈಕ ಮೂರ್ತೆ ಧೀರ ಶ್ರೀ ರಾಘವೇಂದ್ರ ವ್ರತಿವರ ಸಕಲಾನ್ನೇವ ಸೂಕ್ತಾನಿ ಸಮ್ಯಕ್ ವ್ಯಾಕುರ್ವಂತಂ ಭವಂತಂ ವ್ಯವಸಿತಮತಯೋ ಹಂತ ವಿದ್ಯಾಸಯಂತಃ ಸರ್ವೇ ಭೂಯ ಸ್ಮರಂತಿ ವ್ರತಿಸುಮತಿಮಣೇ ಬ್ರಹ್ಮಸೂತ್ರ ಪ್ರಣೇತು. ವೇದಗಳಿಂದ ನಮ್ಮನ್ನು ಸನ್ಮಾರ್ಗದಲ್ಲಿ ತಗೊಂಡು ಹೋಗಲಿಕ್ಕಿರುವ ಒಂದೊಂದು ಅದ್ಭುತವಾದ ಮಾಧ್ಯಮ ಅಂದರೆ ಇಂಗ್ಲೀಷ್ನಲ್ಲಿ ಅಂತ ಗೊತ್ತು ಚಾನಲ್, ಒಂದು ಮೀಡಿಯಾ ಚಾನಲ್. ಎಷ್ಟು ಚಾನಲ್ ಬಂದಿದ್ದಾವೆ ಇವತ್ತು. ಅನ್ಲಿಮಿಟೆಡ್ ಚಾನಲ್ಲು, ಅನ್ಲಿಮಿಟೆಡ್ ಟಾಕ್ ಟೈಮು. ಆದರೆ ಎಲ್ಲವೂ ನಮ್ಮನ್ನು ಸರಿದಾಗಿ ಕರ್ಕೊಂಡು ಹೋಗೋ ಚಾನಲ್ಗಳು ಅಂತ ತಿಳಿಬಾರ್ದು. ಆದರೆ ವೇದಗಳು ಮಾತ್ರ ಆಗಲ್ಲ. ನಮಗೆ ರಕ್ಷಾ ಕವಚ ಇದ್ದಾರೆ. ಶ್ರೀಕೃಷ್ಣ ಹೇಳಿದೆ ಭಗವದ್ಗೀತೆಯಲ್ಲಿ,
ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿದ್. ಛಂದಾಂಸಿ, ಛಂದಸ್ ಅಂದರೆ ಅವು ನಮಗೆ ಮುಚ್ಚಳಿಕೆ ಅಂತ ಅರ್ಥ. ಮುಚ್ಚಳಿಕೆ, ದೊಡ್ಡ ವೃಕ್ಷ, ಪ್ರಪಂಚವೇ ಒಂದು ವೃಕ್ಷ. ಈ ವೃಕ್ಷದಲ್ಲಿ ಎಲೆನೇ ಇಲ್ಲ ಅಂದರೆ ಹಣ್ಣು ಬಿಡಲಿಕ್ಕಾಗ್ತದೆಯೇ? ಒಂದು ಮರ ಹಣ್ಣು ಬಿಡ್ತಾ ಇದೆ ಅಂದರೆ ಗುರುತಾಗಿ ಎಲೆ ಬೆಳೆದಿರಬೇಕು. ಹಾಗೆ ಈ ಪ್ರಪಂಚ ವೃಕ್ಷದಲ್ಲಿ ಇವತ್ತು ಒಂದಿಷ್ಟು ಹಣ್ಣು ಬಿಡ್ತಾ ಇದೆ ಅಂದರೆ ಅಲ್ಲಿ ಗುರುತಾಗಿ ಎಲೆ ಇರಲೇಬೇಕು ಅಂತ ಅರ್ಥ. ಹಣ್ಣು ಯಾವುದು ಅಂತ ತಿಳಿದರೆ ಎಲೆ ಹೇಳಿದರೆ ಹೇಗೆ ಸಾಧ್ಯ? ನೋಡಿ, ನಾವು ನೋಡ್ತಾ ಇರೋ ಈ ಪ್ರಪಂಚ ಅನ್ನೋದು ಒಂದು ಮರ. ಇಲ್ಲಿ ಒಳ್ಳೊಳ್ಳೆ ಹಣ್ಣು ಬಿಡ್ತಾ ಇದೆ ಅದರ ಅರ್ಥ ಏನು? ಇಲ್ಲಿ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದ್ದಾರೆ. ನೀವು ನೋಡುವ ಅನುಭವದಿಂದ ತಿಳಿಬಹುದು. ಒಳ್ಳೊಳ್ಳೆ ಕೆಲಸ ಆಗ್ತಾ ಇದ್ದಾವಲ್ಲ, ಎಲ್ಲ ಕೆಟ್ಟ ಕೆಲಸನೇ ಆಗ್ತಾ ಇದ್ದಾವೆ. ಎಷ್ಟು ಪ್ರತಿಶತ ಒಳ್ಳೆ ಕೆಲಸ, ಎಷ್ಟು ಪ್ರತಿಶತ ಕೆಟ್ಟ ಕೆಲಸ ಅಂತಿದೇನೋ ಇಲ್ಲ. ಇಡೀ ಪ್ರಪಂಚದೊಳಗೆ ನೀವು ಲೆಕ್ಕ ಹಾಕಿ ನೋಡಿದರೆ ಎಲ್ಲ ದೇಶಗಳಿಗೂ ಕೆಟ್ಟ ಕೆಲಸನೇ ಆಗ್ತಾ ಇದೆ. ಟಿವಿ ನೋಡಿದ್ರೆ ನಮ್ಗೆ ಅನಿಸ್ಲಿಕ್ಕೆ ಶುರುವಾಗ್ತದೆ. ಎಲ್ಲ ಊರಿನಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ದೇವಸ್ಥಾನಗಳಲ್ಲಿ ಕೆಟ್ಟದ್ದೇ ನಡೀತಿದೆಯೋ ಅಂತ ತೋರಿಸ್ತಾರೆ. ಹಂಗೇನಿಲ್ಲ. ಹಂಗಾಗಿದ್ರೆ ಸಮಾಜ ಗುಣಮೇಲಾಗ್ಬಿಡ್ತೈತೆ. ಇಡೀ ವಿಶ್ವ ಸ್ತರದಲ್ಲಿ ಇಷ್ಟೆಲ್ಲ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದ್ದಾರೆ. ಅದಕ್ಕೇನಂತ ಕರೀತಾರೆ? ಪ್ರವೃತ್ತ ಅಂತ ಒಂದು ಹಣ್ಣಂತೆ, ನಿವೃತ್ತ ಅಂತ ಒಂದು ಹಣ್ಣಂತೆ. ಈ ಪ್ರವೃತ್ತ ನಿವೃತ್ತ ಅನ್ನೋ ಹಣ್ಣು ಈ ಪ್ರಪಂಚ ವೃಕ್ಷದಲ್ಲಿ ಬಿಡ್ತಾನೇ ಇರ್ತದಂತೆ. ಅದು ಬಿಡ್ತಿದೆ ಅಂತ ಈ ಪ್ರಪಂಚ ಹಾಗೆ ಉಳ್ಕೊಂಡಿದೆ. ಹಣ್ಣು ಬಿಡಬೇಕಾದ್ರೆ ಮರ ಇರಬೇಕು, ಅದು ಎಲೆ ಇರಬೇಕು. ಎಲೆ ಇಲ್ಲದೆ ಇದ್ದರೆ ಮರದ ಹಣ್ಣು ಬಿಡಲ್ಲ. ಎಲೆ ಯಾವುದು? ಬೇರೆ ಇನ್ಯಾವುದಲ್ಲ, ವೇದಗಳೇ ಎಲೆ ಅಂತ ಅರ್ಥ. ಛಂದಾಂಸಿ ಯಸ್ಯ ಪರ್ಣಾನಿ. ಪ್ರಪಂಚ ಮರದ ಎಲೆಯ ರೂಪದಲ್ಲಿರೋದು ವೇದಗಳು. ಆ ವೇದಗಳ ಎಲೆ ಹಚ್ಚ ಹಸಿರಾಗಿರೋವರೆಗೂ ಈ ಪ್ರಪಂಚದಲ್ಲಿ ಪ್ರವೃತ್ತ ಮತ್ತು ನಿವೃತ್ತ ಅನ್ನೋ ಹಣ್ಣಿಗೆ ಕೊರತೆ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಅನುಸಂಧಾನ ಮಾಡಬೇಕು. ಅಂಥ ವೇದಗಳಲ್ಲಿ ವಿಶೇಷವಾಗಿ ಮೂಡಿ ಬಂದದ್ದು ನಮಗೆ 5 ಸೂಕ್ತಗಳು. ಆಗಲೇ ಹೇಳಿದಂತೆ 3 ಸೂಕ್ತ ಅದು ಕೇವಲ ನಾರಾಯಣ ಪರಬ್ರಹ್ಮನಿಗೆ ಸಂಬಂಧಪಟ್ಟದ್ದು. 1 ಸೂಕ್ತ ಅದು ವಿಶೇಷವಾಗಿ ಅಲ್ಲ, 2 ಸೂಕ್ತ ವಿಷ್ಣುವಿಗೆ ಸಂಬಂಧಪಟ್ಟದ್ದು. 2 ಸೂಕ್ತ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟದ್ದು, ಪ್ರಕೃತಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟದ್ದು. 1 ಸೂಕ್ತ ಪ್ರಾಣಿಗೆ ಸಂಬಂಧಪಟ್ಟದ್ದು. ಇಷ್ಟೇ ನೆನಪಿಟ್ಟರೆ ಸಾಕು. ಪುರುಷ ಸೂಕ್ತ ಅದು ನಾರಾಯಣನಿಗೆ ಸಂಬಂಧಪಟ್ಟದ್ದು. ಹಾಗೆ ಮನ್ಯು ಸೂಕ್ತ ಅದು ನರಸಿಂಹನಿಗೆ ಸಂಬಂಧಪಟ್ಟದ್ದು. ಅಂಬರಣಿ ಸೂಕ್ತ, ಶ್ರೀ ಸೂಕ್ತ ಲಕ್ಷ್ಮಿಗೆ ಸಂಬಂಧಪಟ್ಟದ್ದು. ಬಳಿಂಥ ಸೂಕ್ತ ಪ್ರಾಣಿಗೆ ಸಂಬಂಧಪಟ್ಟದ್ದು. ಇಷ್ಟು ಇದನ್ನು 5 ಸೂಕ್ತ ಅಂತ ಹೇಳ್ತಾರೆ. ಈ 5 ಸೂಕ್ತ ವೇದಗಳಲ್ಲಿದ್ದದನ್ನು ಮಂತ್ರಾಲಯ ಗುರು ಸಾರ್ವಭೌಮರು ಸರಳವಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೆ ಅವರು ಪಂಚಸೂಕ್ತ ವ್ಯಾಖ್ಯಾನ ಅಂತ ಕರೆದರು. ಈ ಪಂಚಸೂಕ್ತ ವ್ಯಾಖ್ಯಾನವನ್ನು ನೋಡಿ ಗುರು ಸಾರ್ವಭೌಮರ ಮಹಿಮೆಯನ್ನು ಹೇಳ್ತಾ ವಾದೀತರಂತಾರೆ. ಹೇಗಿದೆ ನಿಮ್ಮ ವ್ಯಾಖ್ಯಾನ ಅಂದರೆ, ವೇದಗಳಿಗೆ ವ್ಯಾಖ್ಯಾನ ಮಾಡಿದವರು ಯಾರು ಹಿಂದೆ, ಹೀಗೆ ಇದರ ತಾತ್ಪರ್ಯ ಅಂತ ತಿಳಿಸಿದವರು ಯಾರು? ವೇದವ್ಯಾಸ. ಕೇಳಿರ್ತೀವಿ ವೇದವ್ಯಾಸ ಅಂತ, ಎಲ್ಲರಿಗೆ ಪರಿಚಯ ಇದೆ. ವೇದವ್ಯಾಸ ಅಂದರೆ ಯಾರಿಗೆ ಗೊತ್ತಿಲ್ಲ. ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ಎಲ್ಲ ವೇದಗಳನ್ನು ಹೀಗೆ ಅರ್ಥೈಸಿಕೊಳ್ಬೇಕು ಅಂತ ನಿರ್ಣಯಿಸಿದ್ರು. ವಾದೀಂದ್ರ ತೀರ್ಥರು ಹೇಳ್ತಾರೆ, ಅವರೇನೋ ಈಗ ನಮಗೆ ಕಾಣ್ತಾ ಇಲ್ಲ, ಅವರು ಕೊಟ್ಟಂಥ ಬ್ರಹ್ಮಸೂತ್ರಗಳು ಕಾಣ್ತಾ ಇದ್ದಾವಷ್ಟೇ ನಮಗೆ. ನಿಮ್ಮನ್ನು ನೋಡಿದರೆ, ನೀವು ಬರೆದ ಪಂಚಸೂಕ್ತ ವ್ಯಾಖ್ಯಾನ ನೋಡಿಬಿಟ್ರೆ, ಆ ವ್ಯಾಖ್ಯಾನ ಬರೆದ ನಿಮ್ಮನ್ನ ವೇದವ್ಯಾಸರೇ ಬಂದಿದ್ರು ಬರೆದ್ರೇನು ಅಂತ ನನಗೆ ಅನಿಸ್ತಾ ಇದೆ ಅಂತ ಮಾಡ್ತಾರೆ. ನೋಡಿ ಚೆನ್ನಾಗಿದೆ. ಹೃದಯ ತ್ರಯಂತ ವಿದ್ಯಾ ಮುಖನಿಖಿಲ ಕಲಾ ತತ್ವ ಬೋಧೈಕ ಮೂರ್ತೆ. ಇಡೀ ಗುರುಗುಣ ಸ್ಥಳದಲ್ಲಿ 34ರಿಂದ 38 ವಿಶೇಷಣಗಳನ್ನು ಕೊಟ್ಟಿದ್ದಾರೆ ವಾದೀಂದ್ರಕ್ಕೆ. ಅದ್ಭುತವಾದ ಹೊಸ ಹೊಸ ಅರ್ಥ ಕೊಡುವ ವಿಶೇಷ. ಅದರಲ್ಲಿ ಇದು ಒಂದು ವಿಶೇಷ. ಹೃದಯ ತ್ರಯಂತ ವಿದ್ಯಾ ಮುಖನಿಖಿಲ ಕಲಾ ತತ್ವ ಬೋಧೈಕ ಮೂರ್ತೆ. ಇದು ಮಂತ್ರಾಲಯ ಗುರು ಸಾರ್ವಭೌಮರನ್ನು ಹೇಳುವ ವಿಶೇಷ. ಹೃದಯ ತ್ರಯಂತ ವಿದ್ಯಾ ನಿಖಿಲ ಕಲಾ ತತ್ವ ಬೋಧೈಕ ಮೂರ್ತೆ.
ಹೃದಯ ಮನೋಹರವಾದ ತ್ರಯ್ಯಂತ ಅಂದರೆ ವೇದಾಂತ ಅಂತ ಅರ್ಥ. ವೇದಾಂತ ಅದು ಮೊದಲನೇದು. ಅದನ್ನು ಮೊದಲುಗೊಂಡು ಇನ್ನೆಷ್ಟು ಕಲೆಗಳು ಅಂತಿದ್ದಾವೋ, ಯಾವ್ಯಾವುದು ಕಲೆಗಳು ಅಂತ 64 ಹೇಳ್ತಾರೆ. ಎಲ್ಲ ಕಲೆಗಳು ಇವರಲ್ಲಿ ಮುಳುಗಾಗಿ ಇರ್ತದೆ. ಅದಕ್ಕೆ ಅವರಿಗೆ ಒಂದು ಕಡೆ ಹೇಳುವಾಗ ಸಕಲ ಕಲಾಮೂರ್ತಿ ಮುದ್ವೇಗ ಮೂರ್ತಿ ಕೀರ್ತಿ ಅಂತ ಒಂದು ಕಡೆ ಹೇಳ್ತಾರೆ. ಇಲ್ಲಿ ಹೇಳುವಾಗ ನಿಖಿಲ ಕಲಾ ತತ್ವ ಬೋಧೈಕ ಮೂರ್ತಿ ಅಂತ ಇಲ್ಲಿ ಹೇಳ್ತಾರೆ. ನಿಮಗೆ ಮಂತ್ರಾಲಯಕ್ಕೆ ಹೋಗ್ರಿ ಅಥವಾ ಇನ್ಯಾವುದಾದ್ರೂ ಬೇರೆ ದೇವಸ್ಥಾನ ಊರುಗಳಿಗೆ ಮಠಗಳಿಗೆ ಹೋಗ್ರಿ, ಎಲ್ಲೇ ರಾಯರ ವೃಂದಾವನ, ಅವರ ಪ್ರತೀಕ, ಅವರ ಚಿತ್ರಪಟ ಏನೇ ನೀವು ಕಂಡ್ರು ಇದು ನೆನಪಿಟ್ಕೊಳ್ಬೇಕು. ಏನು ಎಲ್ಲ ಕಲೆಗಳು ಸೇರಿದರೆ ಒಂದು ರಾಯರು ಅಂತ ತಿಳ್ಕೊಳ್ಬೇಕು. ಎಲ್ಲ ಕಲೆಗಳು ಒಂದಲ್ಲ, ಎಲ್ಲ ಕಲೆಗಳಿದೆ. ನೀವು ಇನ್ನು ಮುಂದೆ ಏನಾದರೂ AI ಅಂತ ಮಾಡ್ತೀರಲ್ಲ, ಅದು ಅವ್ರಿಗೆ ಮೊದಲೇ ಗೊತ್ತಿರಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ನಾವಿವತ್ತು ತಿಳ್ಕೊಂಡಿದ್ದೀರಲ್ಲ, ಅವೆಲ್ಲ ಅವ್ರಿಗೆ ಆಶ್ಚರ್ಯ. ನಮಗೆ ಭಾರೀ ಮನಸ್ಸಿನೊಳಗೆ ಅನಿಸ್ತಿರ್ತದೆ, AI ಬಂದ್ಬಿಡ್ತು, ಇಷ್ಟು ಜನರಿಗೆ ಕೆಲಸ ಹೋಗ್ಬಿಡ್ತು, ಇನ್ನೇನಿದ್ರು ಜನರೇಷನ್ ಗ್ಯಾಪ್ ಬಿಡ್ತದೆ ಅಂತ ಅನಿಸ್ತದಲ್ಲ. ಅವ್ರಿಗೆ ಅದೆಲ್ಲ ಏನಿಲ್ಲ, ಏನು ದೊಡ್ಡದು ಅಂತ ನೋಡಿ. ಅದೆಲ್ಲ ಸೈನ್ಸ್ನಲ್ಲಿ ಇದನ್ನೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ನಿಜ, ನಮಗೆ ನಿಮಗೆ ಅಜ್ಞಾನ ಇದೆ ಅದರ ಬಗ್ಗೆ, ಬಹಳ ಆಶ್ಚರ್ಯ ಪಡ್ತೀವಿ. ಆದರೆ ಗುರು ಸಾರ್ವಭೌಮರಿಗೆಲ್ಲ ಇಂಥವೆಲ್ಲ ಬಂದಾಗ ಆಶ್ಚರ್ಯ ಆಗಲ್ಲ. ಅವರಿಗೆ ಆಶ್ಚರ್ಯ ಆಗಲ್ಲ. ಯಾಕೆ ಆಶ್ಚರ್ಯ? ಇದೆಲ್ಲ ಗೊತ್ತೇ ಇದೆ. ಯಾರಾದರೂ ಹಣ್ಣು ಮಾಂಸ ತಂದಿಟ್ಟರೆ ಹಣ್ಣು ಮಾಡೋ AI ಬಂದಿದೆಯಾ? ಮಾಂಸ ತಂದಿರ್ತಾರೆ ಒಬ್ಬ ವ್ಯಕ್ತಿ ಎದುರುಗಡೆ, ಅದನ್ನು ಏನಾದರೂ ಮಾಡಲಿಕ್ಕೆ ಬರ್ತದ? ಅದನ್ನು ಮಾಡಲಿಕ್ಕೆ ಬರಲ್ಲ. ಮೊಬೈಲ್ನಲ್ಲಿ ಸ್ಕ್ರೀನ್ ಬೇಕಾದ್ರೆ ಹಣ್ಣು ಮಾಡ್ಬೋದು. ಯೋಚಿಸಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಅದೇ ಮೈ ತುಂಬ ಗಂಧ ಹಚ್ಚಿಕೊಂಡು ಗಂಧ ಎಲ್ಲ ಭಗ ಉಳಿತದೆ. ಮತ್ತೆ ಇವರು ಕೈ ತಂದು ಕೊಟ್ಟು ಅಭಿಮಂತ್ರಣ ಮಾಡಿ ಕೊಟ್ಟ ಮೇಲೆ ಹಚ್ಚಿಕೊಂಡ್ರೆ ಅದೇ 5 ಗಂಟೆ ಇದ್ದಾಗ ಆಗ್ತದೆ. ಇದು ಮಾಡಲಿಕ್ಕೆ ಬರ್ತದ? ಎಷ್ಟೇ ಪ್ರಪಂಚ ಮುಂದುವರಿತದೆ ಅಂತ ಹೋದರೂ ಅದನ್ನು ಮೀರಿದ ಶಕ್ತಿಗಳು ಮಂತ್ರದಿಂದ ಸಿದ್ಧ ಆಗುವುದಿದೆ ಅನ್ನೋದಕ್ಕೆ ಸಮಾಜದಲ್ಲಿ ಒಬ್ಬರನ್ನ ದೇವರು ಕಳಿಸಿಕೊಟ್ಟಿದ್ದಾರೆ. ನೀ ಹಾರಾಡ್ತಾವ ಮಾಡ್ತೀರ ದೇವರು ನಮಗೆಲ್ಲ. ನೀನು ಚಂದ್ರಯಾನ ಮಾಡು, ಮಂಗಳಯಾನ ಮಾಡು, AI ಕಂಡಿಡಿ, ಭೂಮಿಯನ್ನು ಅಗದು ಆಡಕ್ಕೆ ಹೋಗು, ಸಮುದ್ರದೊಳಗೆ ಈಜಾಗು. ಆದರೆ ನಿಮ್ಮನ್ನೆಲ್ಲ ಮೀರಿದ ಶಕ್ತಿ ಒಬ್ಬರು ನಾನು ಕಳಿಸ್ತೇನೆ, ಮಂತ್ರಾಲಯ ರಾಯರನ್ನು ಕಳಿಸ್ತೇನೆ, ನಿಮ್ಮ ಶಕ್ತಿಯನ್ನೆಲ್ಲ ಮೀರಿ ಇವರೊಬ್ಬರು ಸಾಕು ಅಂತ. ಇದೇ ಮಂತ್ರಾಲಯ ಪ್ರಭುಗಳು. ಅವರಿಗೆಲ್ಲ ಏನು ಆಶ್ಚರ್ಯವೇ ಅಲ್ಲ. ಅದಕ್ಕೆ ಹೇಳುವಾಗ ವಾದಿಗಳ ತೀರ್ಥರು ನಿಖಿಲ ಕಲಾಮೂರ್ತಿ ಅಂತ ಅರ್ಥ. ಎಲ್ಲ ಕಲೆಗಳು ಇದ್ದಾವಂತ. ಸಂಗೀತ ಕೇಳಿದ್ರೆ ಸಂಗೀತ, ವೀಣೆ ಅಂದರೆ ವೀಣೆ, ಸಾಹಿತ್ಯ ಅಂದರೆ ಸಾಹಿತ್ಯ, ಇನ್ನೇನಾದರೂ ತಾಮ್ರದ ಕೆಲಸ ಅಂದರೆ ಧಾತುಗಳ ಕೆಲಸ ಅದನ್ನು ಮಾಡ್ತಾರೆ, ಚರ್ಮದ ಕೆಲಸ ಮಾಡ್ತಾರೆ, ಅಗ್ನಿಸ್ತಂಭನ ಮಾಡ್ತಾರೆ, ಜಲಸ್ತಂಭನ ಮಾಡ್ತಾರೆ, ವಾಯುಸ್ತಂಭನ ಮಾಡ್ತಾರೆ. ಎಲ್ಲ ಬರ್ತದೆ ಅವರಿಗೆ. ಇಂಥದ್ದು ಬರಲ್ಲ ಅಂತಿಲ್ಲ. ಚರ್ಮದ ಚಪ್ಪಲಿಗಳನ್ನು ಹೊಲಿಯೋದು, ಚರ್ಮದ ಕೆಲಸ ಬಹಳ ಕಷ್ಟ, ಅದನ್ನೂ ಮಾಡ್ತಾರೆ. ಅವ್ರಿಗೆ ಅದು ಬರುತ್ತೆ. ಮೂರ್ತಿಗಳನ್ನು ತಯಾರು ಮಾಡಬೇಕಾದ್ರೆ ಧಾತುಗಳನ್ನು ಹ್ಯಾಕ್ ಸೇರಿಸ್ಬೇಕು, ಅದನ್ನೂ ಮಾಡ್ತಿದ್ರು ಮಂತ್ರಾಲಯ ಸಹ. ತಾಮ್ರದ ಧಾತು, ಪಿತ್ತಾಡಿ, ಕಂಚು ಧಾತುಗಳ ಪ್ರಭೇದ ಚೆನ್ನಾಗಿ ಕೇಳ್ತಿದ್ರು. ಅದು ಹೇಗೆ ತಿಳಿದಿದ್ದು ಹೇಗೆ ಗೊತ್ತಾಗ್ತದೆ ನಿಮಗೆ? ನನಗೆ ಕೇಳಬಹುದಲ್ಲ. ಅದಕ್ಕೆ ಇಲ್ಲಿ ಹೇಳಿದ ಒಂದು ವೇದಾಂತ ಗ್ರಂಥಕ್ಕೆ ಅವರು ವ್ಯಾಖ್ಯಾನ ಬರಲಿಕ್ಕೆ ಶುರು ಮಾಡಿದರೆ ಉದಾಹರಣೆ ಸಂಗೀತ ಶಾಸ್ತ್ರ ಕೊಡ್ತಾರೆ, ತಲೆಯಲ್ಲಿ ಹೋಗ್ತದೆ. ಈಗ ಪಂಡಿತರಾಗಿರ್ತಾರೆ ತುಂಬ ಜನ, ಸುಧಾ ಕರತಲಾ ಮನನ ಮಾಡಿಬಿಟ್ಟಿದ್ದಾರೆ ಇತ್ತೀಚೆಗಂತೂ ಭಾಳ ಜನ. ಪರಿಮಳದಲ್ಲಿ ಉದಾಹರಣೆ ಸಂಗೀತ ಶಾಸ್ತ್ರ ಕೊಟ್ಟಿದ್ದಾರೆ. ಷಡ್ಜ ಗಾಂಧಾರ ಮಾಧ್ಯಮದ ವಿಶೇಷ ಪ್ರಭೇದಗಳನ್ನು ತಿಳ್ಕೊಳ್ಳಿಕ್ಕೆ ಸಂಗೀತ ಶಾಸ್ತ್ರದಲ್ಲಿ ಇದ್ದವನಿಗೆ ಮಾತ್ರ ಗೊತ್ತಾಗ್ತದೆ ಪದಗಳು ಹೊರತು ಅದರ ಅಧ್ಯಯನ ಮಾಡದೇ ಇದ್ದವನು ಎಲ್ಲ ರಾಗ ಒಂದೇ ಥರ ಕೇಳಿಸ್ತದೆ ಅಂತ ಮಂತ್ರಾಲಯ. ಅಂದರೆ ಪರಿಮಳ ಗ್ರಂಥದಲ್ಲಿ ಸಂಗೀತ ಶಾಸ್ತ್ರದ ಉದಾಹರಣೆ, ಪಾಕಶಾಸ್ತ್ರದ ಉದಾಹರಣೆ ಕೊಡ್ತಾರೆ. ಒಂದು ಕಡೆಗೆ ಪಾಕಶಾಸ್ತ್ರ ಅಂತ ಬಹಳ ಪ್ರಸಿದ್ಧ ಇದೆ. ಅದು ನಳಪಾಕ ಅಲ್ಲ, ಅದಕ್ಕೂ ಇನ್ನೊಂದು ಭೀಮಪಾಕ ಅಂತ ಒಂದಿದೆ. ಇವತ್ತು ನಮ್ಮ
ಅಂದರೆ ಗೂಗಲ್ ನೀವು ಸರ್ಚ್ ಮಾಡಿದರೆ ಸಿಗೋದು ಒಂದೇ ಪಾಕದ ಪುಸ್ತಕ. ಸ್ವಲ್ಪ ಒಳಗೆ ಹೋದರೆ ಭೀಮ ಪಾಕ ಅಂತ ಒಂದು ಸಿಗ್ತೀವಿ. ಪಾಕಶಾಸ್ತ್ರದ ಉದಾಹರಣೆಗಳನ್ನು ಕೊಡ್ತಾರೆ ರಾಯರು. ಅವ್ರಿಗೆ ಪಾಕಶಾಸ್ತ್ರ ಗೊತ್ತಿತ್ತು ಅಂತ ಅರ್ಥನೋ ಇಲ್ವೋ ಗೊತ್ತಿದ್ದ ಉದಾಹರಣೆ, ಅದನ್ನು ಹೇಗೆ ರೆಫರೆನ್ಸ್ ಕೊಡಬೇಕು, ಅದನ್ನು ಹೇಗೆ ರೆಫರೆನ್ಸ್ ಅಂತ ಹೇಳ್ತೀವಿ. ಎಂತೆಂಥ ಅದ್ಭುತವಾದ ದೃಷ್ಟಾಂತ. ಇದರಿಂದ ಅದರ ಬಗ್ಗೆ ಹೇಳಿದ್ದು ನಿಖಿಲ ಕಲಾ ತತ್ವಬೋಧೈಕ ಮೂರ್ತೆ. ಎಲ್ಲ ಕಲೆಗಳನ್ನು ನಿಮ್ಮಲ್ಲಿ ಮೈಗೂಡಿಸಿಕೊಂಡು ಸ್ವಲ್ಪವೂ ಅಹಂಕಾರ ಇಲ್ಲದೆ ಅಷ್ಟೇ ಗುರುಭಕ್ತಿಯನ್ನು ಬೆಳೀತಾ ಯಾರಿಗೆ ಬೇಕಾಗಿತ್ತು 5 ಸೂಕ್ತದ ವ್ಯಾಖ್ಯಾನ ಸಣ್ಣದಲ್ಲ ಅಂತ ಸುಮ್ಮನೆ ಬಿಡ್ಬೋದು. ಇಲ್ಲ ಬಿಡಲಿಲ್ಲ. ಧೀರಶ್ರೀ ರಾಘವೇಂದ್ರ ವ್ರತಿವರ ಸಕಲಾನ್ಯೇವ ಸೂಕ್ತಾನಿ ಸಮ್ಯಕ್. ಎಲ್ಲ 5 ಸೂಕ್ತಗಳನ್ನು ಚೆನ್ನಾಗಿ ಬಿಡಿಬಿಡಿಸಿ ನೀವು ವಿವರಣೆ ಕೊಡೋದನ್ನು ನೋಡಿಬಿಟ್ರೆ ವ್ಯಾಕುರ್ವಂತಂ ಭವಂತಂ ವ್ಯವಸಿತ ಮತಯೋ ಹಂತ ನಿಧ್ಯಾಸಯಂತಹ. ನಿಮ್ಮ ಹಿರಿತನ, ನಿಮ್ಮ ಗ್ರಂಥದ ಪಾಂಡಿತ್ಯ, ಕಲೆಗಳ ಮಹಿಮೆಯನ್ನು ನೋಡ್ತಾ ನೋಡ್ತಾ ಇದ್ದ ನಮಗೆ ಸರ್ವೇ ಭೂಯಸ್ಮರಂತಿ. ಕೊನೆಗೆ ನಿಮ್ಮನ್ನು ನೋಡಿ ನಮಗೆ ಅನ್ನಿಸ್ಲಿಕ್ಕೆ ಶುರುವಾಗಿದೆ ಅಂದರೆ ಆ ವೇದವ್ಯಾಸರೇ ದ್ವಾಪರದಲ್ಲಿ ಎಲ್ಲರಿಗೆ ಕಣ್ಣಿಗೆ ಬಿಟ್ಟು ತತ್ವವನ್ನು ಉಪದೇಶ ಮಾಡ್ತಾ ಮಾಡ್ತಾ ಇದ್ರಲ್ಲ, ಈ 5 ಸೂಕ್ತ ವ್ಯಾಖ್ಯಾನ ಮಾಡುವ ನಿಮ್ಮೊಳಗೆ ಅವರೇ ಬಂದು ಕೂತ್ಕೊಂಡು ವ್ಯಾಖ್ಯಾನ ಮಾಡಿದ್ರು ಏನು ಅಂತ ಅನಿಸ್ತಾ ಇದೆ. 5 ಸೂಕ್ತಗಳ ವ್ಯಾಖ್ಯಾನ ಬೇರೆ ಅಲ್ಲ, ವೇದವ್ಯಾಸರ ಮಾತುಗಳು ಬೇರೆ ಅಲ್ಲ. ವ್ಯಾಖ್ಯಾನಿಸುವ ನಿಮ್ಮೊಳಗೆ ವ್ಯಾಸರೇ ಬಂದು ನೆಲೆಸಿದ್ದಾರೆ ಅಂತ ನಮ್ಮ ಭಾವ. ಇದು ವಾದೀಂದ್ರರು ಗುರು ಸಾರ್ವಭೌಮರನ್ನು ನೋಡ್ಬೇಕು ಹೇಗೆ ಅಂತ ಶಿಷ್ಯರಿಗೆ ಬೋಧನೆ ಮಾಡೋ ಪದ್ಧತಿ. ಈಗೇನಾಗಿದೆ ಸಮಸ್ಯೆ, ಒಂದು ಸಣ್ಣ ಗುಂಪು ಕಟ್ಕೊಡ್ತಾರೆ, ಒಂದಿಷ್ಟು ತಿಳುವಳಿಕೆ ಬರ್ತದೆ, ಯೋಗನೋ ಪ್ರಾಣಾಯಾಮನೋ ಒಂದಿಷ್ಟು ಉಪನ್ಯಾಸನೂ ಮಾಡ್ತಾನೆ, ಅವನಿಗೊಂದು ಸಣ್ಣ ಗುಂಪು ಕಟ್ಕೊಂಡಿರ್ತಾನೆ. ಅವನು ಚೆನ್ನಾಗೇ ಇರ್ತಾನೆ, 4 ಜನ ಹೆಚ್ಚು ಬರ್ತಾರೆ, ಮತ್ತೆ 4 ಜನ ಕಲಿತಾರೆ, ಮತ್ತೆ 4 ಜನ, ಹೀಗೊಂದು 100 ಜನ ಆದ ಕೂಡಲೇ ಅವನಿಗೆ ಏನು ಅನ್ನಿಸ್ಲಿಕ್ಕೆ ಶುರುವಾಗ್ತದೆ, ಆ ಗುರು ಸ್ಥಾನದಲ್ಲಿ ಕೂತವನಿಗೆ ನಾನು ಬೇರೆ ಯಾವುದನ್ನು ಅವಲಂಬಿಸಲಿಲ್ಲ, ಸ್ವಯಂ ನಾನೇ ಮಾನವ ದೇವ ಅಂತ ಶುರು ಮಾಡಿ. ಈ ಬೆಳವಣಿಗೆ ಹಾಗೆ ಆಗ್ತಾ ಇರೋದು. ನನಗೆ ಯಾರು ಸಪೋರ್ಟ್ ಅಂತ ಇರಲಿಲ್ಲ, ನಾನು ಯಾವುದನ್ನು ಓದಲಿಲ್ಲ, ನಾನೇ ದೇವಮಾನವ ಅಂತ ಶುರು ಮಾಡಿ. ಈಗ ಸಿನಿಮಾ ಆ್ಯಕ್ಟ್ರು ದೇವಮಾನವ, ಸಂಗೀತಗಾರರು ದೇವಮಾನವ, ಇನ್ನು ಸ್ವಲ್ಪ ದಿವಸದಲ್ಲಿ ರಾಜಕಾರಣಿಗಂತೂ ಈಗಾಗಲೇ ದೇವಸ್ಥಾನಗಳ ನಿರ್ಮಾಣ ಆಗಿಬಿಟ್ಟಿದೆ. ಮನುಷ್ಯರಲ್ಲಿ ಇದಕ್ಕಿಂತ ದೊಡ್ಡ ಅನ್ಯಾಯ ಇನ್ನೊಂದಿಲ್ಲ, ದೊಡ್ಡ ವಿಪರ್ಯಾಸ. ಗುರು ಸಾರ್ವಭೌಮರು ಹೇಗಿದ್ದಾರೆ ಅಂದರೆ ಒಂದು ಸ್ವಲ್ಪವೂ ಕೂಡ ಅವರಲ್ಲಿ ಇದೆಲ್ಲ ನನ್ನಿಂದ ಅನ್ನೋ ಭಾವ ಇಲ್ಲ. ಎಲ್ಲ ಅವರೊಳಗೆ ಯಾವುದೋ ನನ್ನಿಂದ ಅನ್ನೋ ಭಾವ ಇಲ್ಲ. ಹಾಗಾಗಿ ಶಿಷ್ಯರಿಗೆ ಆ ಭ್ರಮೆನೂ ಬರಬಾರದು. ಅವರು ಬರೆದ ಕೃತಿಗಳನ್ನು ನೀವು ನೋಡಿಬೇಕಂದ್ರೆ ಎಲ್ಲೂ ಕೂಡ ನಾನು ಮಾಡಿದೆ ಅಂತ ಹೇಳ್ಬೋದು. ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿವೇದಿತ. ಎಲ್ಲ ಶ್ಲೋಕಗಳಲ್ಲಿ, ಎಲ್ಲ ವ್ಯಾಖ್ಯಾನಗಳಲ್ಲಿ, ಎಲ್ಲರ ಗ್ರಂಥಗಳಲ್ಲಿ ಮೊದಲಿಗೆ ಕೊನೆಗೆ ಒಂದು ಮಾತು ಏನು ಹಾಕ್ತಾರೆ ಅಂದರೆ ನಾನು ಮಾಡಿಲ್ಲ. ನೋಡಿ, ಇದನ್ನು ನಾವು ಅರ್ಥೈಸ್ಬೋದು. ಇದು ನನ್ನ ಒಳಗೆ ಇಟ್ಟುಕೊಂಡು ದೇವರು ಮಾಡಿಸಿದ, ನನ್ನ ಒಳಗೆ ಇಟ್ಟುಕೊಂಡು ಗುರುಗಳು ಮಾಡಿಸಿದ್ರು. ಇದು ಶಿಷ್ಯರಿಗೆ ನಾವು ತಿಳಿಸ್ಬೇಕು. ಇದನ್ನು ಸ್ವತಃ ವಾದೀಂದ್ರ ತೀರ್ಥರು ಅದಕ್ಕೆ ವ್ರತಿ ಸುಮತಿ ಮಣೆ ಬ್ರಹ್ಮಸೂತ್ರ ಪ್ರಣೇತು ಸ್ಮರಂತಿ ಸರ್ವೇ ಭೂಯ. ಈಗ ನೀವು ವ್ಯಾಖ್ಯಾನ ಮಾಡೋದು ನೋಡಿಬಿಟ್ರೆ ನಿಮ್ಮ ಒಳಗೆ ಆ ಬ್ರಹ್ಮಸೂತ್ರ ಪ್ರಣೇತ ಅಂತ ಯಾರು ಕರೀತಾರೆ? ವೇದವ್ಯಾಸರೇ ಬಂದು ವ್ಯಾಖ್ಯಾನ ಮಾಡ್ತಿದ್ದಾರೋ ಏನೋ. ನೋಡಿ, ರಾಯರಿಗೆ ನಮಸ್ಕಾರ ಮಾಡುವಾಗ ಇವತ್ತು ಇದನ್ನು ನೆನಪಿಸ್ಕೊಂಡು ನಮಸ್ಕಾರ ಮಾಡಬೇಕು. 5 ಸೂಕ್ತಗಳಿಗೆ ವ್ಯಾಖ್ಯಾನ ಮಾಡಿದ್ರಲ್ಲ, ವೇದ ವ್ಯಾಖ್ಯಾನ ಮಾಡಿದ ವೇದವ್ಯಾಸನೇ ನಿಮ್ಮ ಒಳಗೆ ಒಂದು ಸಂಗೀತನಾದ ಅಂತ ಸ್ಮರಣೆ ಮಾಡಿ. ಉಪನಿಷತ್ತುಗಳಿಗೆ ಖಂಡಾರ್ಥ ರಚನೆ ಮಾಡಿದ್ರಲ್ಲ, ಎಲ್ಲ ವೇದಗಳನ್ನು ಪ್ರವಚನ ಮಾಡುವ ಶಕ್ತಿ ನಿಮ್ಮದು. ಉಪನಿಷತ್ತುಗಳ ಖಂಡಾರ್ಥವನ್ನು ಸಮಾಜಕ್ಕೆ ಕೊಟ್ಟರಲ್ಲ, ಅದು ರಾಕಾಚಂದ್ರನಿಗಿಂತ ದ್ವಿತೀಯ ಚಂದ್ರನ ದರ್ಶನ ಮಾಡಿಸಿದ ಮಹಾನುಭಾವರು ಅಂತ ಸ್ಮರಣೆ ಮಾಡಬೇಕು. ನ್ಯಾಯಾಮೃತಕ್ಕೆ ರಚಿಸಲಿಲ್ಲ ನೀವು ವ್ಯಾಖ್ಯಾನ, ಆದರೆ ನಿಮಗೆ ಅಪಕೀರ್ತಿ ಬಂತು ಅಂತೇನಿಲ್ಲ.
ರಾಮ ರಾಜ್ಯ ಪಾಲನೆ ಮಾಡದೆ ಕಾಡಿಗೆ ಹೋದ ಅಂತ ಅಪಕೀರ್ತಿ ಬಂತು ಅಂತಾರೆ. ನಿಮ್ಮ ಗುರುಗಳ ವ್ಯಾಖ್ಯಾನ ಇದೆ, ಜೀವಿತದ ವ್ಯಾಖ್ಯಾನ ಅಂತ ಬಿಟ್ಟದ್ದೇ ನಿಮಗೆ ಕೀರ್ತಿ ತಂದುಕೊಡ್ತು ಅಂತ ಈಗ ಅವರು ಸ್ಮರಣೆ ಮಾಡಿ. ಗುರು ಸಾರ್ವಭೌಮರನ್ನ ಸ್ವತಂತ್ರವಾಗಿ ದೇವರು ಅಂತ ಆಲೋಚನೆ ಮಾಡಬಾರ್ದು. ಅವರಿಗೆ ಅಂತ ಒಬ್ಬ ಗುರುಗಳಿದ್ದಾರೆ, ಅವರಿಗೆ ಅಂತ ಶಿಷ್ಯರಿದ್ದಾರೆ, ಅವರದ್ದೇ ಆದ ಒಂದು ಪರಂಪರೆ ಇದೆ, ಅವ್ರದ್ದೇ ಆದ ಗ್ರಂಥಗಳ ಸಾಕ್ಷಿಯಾಗಿದ್ದಾರೆ. ಆ ಆ್ಯಂಗಲನ್ನೆಲ್ಲ ನೋಡಿ ಇದು ಗುರು ಸಾರ್ವಭೌಮರು ಅಂತ ನಾವು ಆಲೋಚನೆ ಮಾಡಿ ಚಿಂತನೆ ಮಾಡಿ. ಯಾಕಂದ್ರೆ ಎಲ್ಲ ಕಡೆ ಮಿಸ್ಗೈಡ್ ಆದರೆ ತಪ್ಪಾಗ್ತದೆ. ಯಾರಾದ್ರೂ ಏನೇನೋ ತಿಳ್ಕೊಳ್ಳಿಕ್ಕೆ ಹೋಗ್ಬಾರ್ದಲ್ವೇ, ಅದು ಅಪರಾಧ. ಅದಕ್ಕೆ ಇದನ್ನ ಶ್ಲೋಕಗಳ ರಚನೆ ಮಾಡ್ತಾ, ಗ್ರಂಥಗಳ ಗುಣಗಳನ್ನು ವರ್ಣನೆ ಮಾಡ್ತಾ, ಅವರಲ್ಲಿ ಗೌರವ ಮೂಡಲಿಕ್ಕೆ ಬೇಕಾಗುವ ಹಾಗೆ ವಾದಿಕ ತೀರ್ಥರು ಸಂಪ್ರದಾಯದ ಅನುಗುಣವಾಗಿ ಗುರುಗಳ ಸ್ತವನ ಶಿಷ್ಯರಲ್ಲಿ ಹೀಗೆ ಮುಂದೆ ಮಾಡ್ಕೊಂಡು ಹೋಗಿ ಅಂತ ನಮಗೆ ಬರೆದುಕೊಡ್ತದೆ ಗುರುಗಳ ಸ್ತವನ. ಅದನ್ನು ಮಧ್ಯಾರಾಧನೆ ಬರುವ ಕಾಲದಲ್ಲಿ ಸ್ವಲ್ಪ ಹೊತ್ತು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಮಧ್ಯಾರಾಧನಾ ಅಂದಾಗ ಗುರುಗಳ ಸ್ತವನವನ್ನು ಪಠನ ಮಾಡಲೇಬೇಕು ಅಂತಿದೆ. ಹಾಗಾಗಿ ಸ್ವಲ್ಪ ಹೊತ್ತು ನಿಮ್ಮ ಜೊತೆಗೆ ಅದನ್ನು ಹಂಚಿಕೊಂಡೆ. ಕೊನೆಗೆ ಹೇಳುವಾಗ ಒಂದು ಮಾತು ಹೇಳ್ತಾರೆ, ವ್ಯಾಸೇನ ಯುಕ್ತ ಬೀಜ ಶ್ರುತಿಭುವಿ ಭಗವತ್ಪಾದಲಬ್ಧಾಂಕುರಶ್ರೀ ಪ್ರಜ್ಞೈರೀಶ ಪ್ರಭಿನ್ನೋ ಜನಿಜಯ ಮುನಿನಾ ಸಮ್ಯಕ್ ವಿಭಿನ್ನಶಾಖಾ ಮೌನೀಶೌ ವ್ಯಾಸರಾಜ ಉದಿತ ಕಿಸಲಯಃ ಪುಷ್ಪಿತೋಯಂ ಜಯೀಂದ್ರಾತ್ ಅದ್ಯ ಶ್ರೀ ರಾಘವೇಂದ್ರಾತ್ ವಿಲಸತಿ ಪರಿತೋ ಮಧ್ವ ಸಿದ್ಧಾಂತ ಶಾಖೀ. ಇದು ವಾದಿಕ ತೀರ್ಥರು ಕೊನೆಯಲ್ಲಿ ಈ ಮಾತಿನಿಂದ ಅವರನ್ನು ಸ್ತೋತ್ರ ಮಾಡಿ ಪ್ರಸನ್ನೀಕರಿಸಿಕೊಂಡದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಮಂತ್ರಾಲಯಕ್ಕೆ ಹೋದರೆ ರಾಯರ ವೃಂದಾವನ ಸ್ವಲ್ಪ ಹೀಗೆ ವಾಲಿದೆ ಅಂತನೋ ಹಾಗೆ ಕಾಣ್ತದೆ. ವೃಂದಾವನ ಯಾಕೆ ವಾಲ್ತು ಅಂತ ಪ್ರಶ್ನೆ ಸಹಜ ಉದ್ಭವಿಸ್ತದೆ. ಇತಿಹಾಸ ಏನು ಹೇಳ್ತದೆ? ಈಗ ಹೇಳಿದ ಗುರುಗಳ ಸ್ತವನವನ್ನು ರಚನೆ ಮಾಡಿದರು ವಾದಿಗಳು. ರಾಯರ ಪಕ್ಕದಲ್ಲಿ ಅವರ ವೃಂದಾವನ ರಾಯರ ಪಕ್ಕದಲ್ಲಿ ಅವರು ಈ ಸ್ತೋತ್ರವನ್ನು ಮಾಡಿ ಅವರ ಮುಂದೆ ಕುಳಿತು ಹಾಡಿದರಂತೆ. ಚೆನ್ನಾಗಿ ರಾಗಬದ್ಧವಾಗಿ ಇದು ಶ್ರದ್ಧಾವೃತ್ತದಲ್ಲಿ ಚೆನ್ನಾಗಿ ಹಾಡಿದರಂತೆ. ಹಾಡಿದ ಕೂಡಲೇ ಗುರು ಸಾರ್ವಭೌಮರ ಮನಸ್ಸಿನಲ್ಲಿ ಬಹಳ ಸಂತೋಷ ಆಗಿ ಅದರ ಸೂಚನೆ ಎಂಬಂತೆ ಸ್ವಲ್ಪ ವೃಂದಾವನ ತಲೆದೂರುತ್ತದೆ. ವೃಂದಾವನವೇ ತಲೆದೂರುವಷ್ಟು ಸಂತೋಷ ಕೊಟ್ಟಂತಹ ಸ್ತೋತ್ರ ಅಂದರೆ ಅದು ಗುರುಗಳ ಸ್ತೋತ್ರ. ನಾವು ಇವತ್ತು ಅವರ ಮಧ್ಯಾರಾಧನೆ ಬರುವ ಕಾಲದಲ್ಲಿ ಅವರ ಸನ್ನಿಧಾನದಲ್ಲಿ ಕುಳಿತು ಇದನ್ನು ಕೇಳುವ ಪ್ರಯತ್ನ ಮಾಡಿದ್ದೀವಲ್ಲ, ಇದು ಅವರು ನಿಜವಾಗಲೂ ನಮ್ಮೆಲ್ಲರನ್ನ ಅನುಗ್ರಹಿಸ್ತಾರೆ ಅಂತ ಹಾಗಾಗಿ ಆರಾಧನೆ ಬರುವ ಕಾಲದಲ್ಲಿ ಒಂದೆರಡು ಮಾತುಗಳನ್ನು ಆಡಿದ್ದೇನೆ. ಇದರಿಂದ ಪ್ರೀತರಾಗಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಷ್ಟೋ ತನಕ ಅಷ್ಟಾವಧಾನ ಸೇವೆಯಲ್ಲಿ ಸತ್ಯಾಸ್ತ್ರ ಆಯಿತು, ಓಂ ಸ್ವಸ್ತಿ, ತರ್ಕ ವ್ಯಾಕರಣ ಜ್ಯೋತಿಷ್ಯ. ತರ್ಕ ಓಂ ತರ್ಕ